ನನ್ನ ಹೆಸರು ಮೀನಾಕ್ಷಿ. ಅವರು ಇವತ್ತು ಕೂಡ ಮನೆ ಬಾಗಿಲಲ್ಲಿ ನಿಂತು ನಾನು ನಿಮ್ಮನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಕೂಗಿಕೊಳ್ಳುತ್ತಿದ್ದರು. ನಾನು ಭಯದಿಂದ ಮನೆ ಒಳಗೆ ಕುಳಿತಿದ್ದೆ. ಅವರು ಇಲ್ಲಿಂದ ಹೊರಟು ಹೋದರೆ ಸಾಕೆಂದು ತುಂಬ ಸಮಯದಿಂದ ಪ್ರಾರ್ಥಿಸಿಕೊಳ್ಳುತ್ತಿದ್ದೆ. ನಂತರ ಅವರು ಹೊರಟು ಹೋದರು. ನಾನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟೆ. 7 ವರ್ಷದ ಹಿಂದೆ ನನ್ನ ಮದುವೆ ಹಳ್ಳಿಯ ಹುಡುಗನೊಂದಿಗೆ ನಡೆದಿತ್ತು. ನನ್ನ ಈ ಕತೆ ಕೂಡ 7 ವರ್ಷದ ಹಿಂದಿನಂತು. ನಾನು ನಗರದ ಹುಡುಗಿಯಾಗಿದ್ದು ಮದುವೆ ಮಾಡಿಕೊಂಡು ಹಳ್ಳಿಗೆ ಬಂದಿದ್ದೆ. ಈ ಸಂಬಂಧವನ್ನು ನನ್ನ ತಂದೆ ತಾಯಿಗಳು ಹುಡುಕಿರುವುದು. ನಾನು ಅವರ ಇಚ್ಛೆಯಂತೆ ತಲೆ ತಗ್ಗಿಸಿ ಮದುವೆ ಮಾಡಿಕೊಂಡು ಈ ಹಳ್ಳಿಗೆ ಬಂದಿದ್ದೆ. ಇದು ಹಳೆಯ ಸಂಪ್ರದಾಯದಿಂದ ಕೂಡಿದ ಹಳ್ಳಿಯಾಗಿತ್ತು. ಇಲ್ಲಿ ಹುಡುಗಿಯರಿಗೆ ಮನೆಯಿಂದ ಹೊರಹೋಗಲು ಪರ್ಮಿಷನ್ ಇರಲಿಲ್ಲ. ಅವರು ತಮ್ಮ ಇಷ್ಟದಂತೆ ಜೀವನ ನಡೆಸುವಂತಿರಲಿಲ್ಲ. ನಾನು 4 ಗೋಡೆಗಳ ಮಧ್ಯೆ ಬಂದಿಯಾಗಿರುತ್ತಿದ್ದೆ. ನಾನು ಮದುವೆ ಮಾಡಿಕೊಂಡು ಬಂದ ಸಮಯದಲ್ಲಿ ನನ್ನ ನಾದಿನಿಯನ್ನು ನೋಡಿದೆ. ಅವಳು ಅತಿಥಿಗಳ ಎದುರು ಬರುತ್ತಿರಲಿಲ್ಲ. ನನ್ನ ಮದುವೆಯಾಗಿ ಕೆಲವೇ ದಿನಗಳಲ್ಲಿ ನನ್ನ ಗಂಡ ಸಾವನ್ನಪ್ಪಿದರು. ನಾನು ಯಾವ ವ್ಯಕ್ತಿಯೊಂದಿಗೆ ಜೀವನ ನಡೆಸಬೇಕೆಂದುಕೊಂಡು ಬಂದಿದ್ದೇನೋ ಅವರು ಒಂದೇ ವರ್ಷದಲ್ಲಿ ನನ್ನನ್ನು ಬಿಟ್ಟು ಹೋಗಿದ್ದರು. ನನ್ನ ಗಂಡನ ಹೆಸರು ಶಂಕರ್. ಅವರು ನಗರದಲ್ಲಿ ನೌಕರಿ ಮಾಡುತ್ತಿದ್ದರು. ಅವರು ನನ್ನ ಅಪ್ಪನ ಸ್ನೇಹಿತರ ಮಗನಾಗಿದ್ದನು. ಹೀಗಾಗಿ ನಮ್ಮ ತಂದೆ ಅವರನ್ನು ಇಷ್ಟಪಟ್ಟು ನನ್ನ ಮದುವೆ ಅವರ ಜೊತೆ ಮಾಡಿದರು. ನನ್ನ ಮಾವನವರು ಕೂಡ ತಮ್ಮ ಸ್ನೇಹವನ್ನು ಸಂಬಂಧವಾಗಿ ಮಾಡಿಕೊಳ್ಳಬೇಕೆಂದುಕೊಂಡು ನಮ್ಮಿಬ್ಬರ ಮದುವೆ ಮಾಡಿದರು. ನನ್ನ ಮದುವೆಯಾಗಿ 1 ವರ್ಷ ಕೂಡ ಕಳೆದಿರಲಿಲ್ಲ. ನಾನು ವಿಧವೆಯಾದೆ. ಶಂಕರನ ಮರಣದ ನಂತರ ನನ್ನ ಜೀವನ ಸಂಪೂರ್ಣ ಬದಲಾಯಿತು. ನನಗೆ ನನ್ನ ಜೀವನವೇ ನಿಂತು ಹೋಗಿದೆ ಎಂದು ಅನಿಸಿತು. ಹಾರ್ಟ್ ಅಟ್ಯಾಕ್ನಿಂದ ಅವರು ಸಾವನ್ನಪ್ಪಿದರು. ಅವರ ಸಾವಿನ ದಿನಗಳಲ್ಲಿ ಜನರು ನನ್ನ ಬಗ್ಗೆ ಕರುಣೆ ತೋರಿಸುತ್ತಿದ್ದರು. ಮದುವೆಯಾಗಿ 1 ವರ್ಷ ಕಳೆಯುವುದಾದರೂ ಪಾಪದ ಹುಡುಗಿ ವಿಧವೆಯಾಗಿ ಬಿಟ್ಟಿದ್ದಾಳೆ ಎನ್ನುತ್ತಿದ್ದರು. ಈ ಕಾಳಜಿ ಕನಿಕರ ಕೇವಲ ಆ ಸಮಯಕ್ಕೆ ಮಾತ್ರ. ನಂತರ ಎಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿರುತ್ತಿರುತ್ತಾರೆ. ನನ್ನ ಗಂಡನ ಅಂತ್ಯ ಸಂಸ್ಕಾರ ಮುಗಿದ ತಕ್ಷಣ ನನ್ನ ಅತ್ತೆ ನನ್ನ ಕೈ ಬಳೆ ಹೊಡೆದು ಹಾಕಿದರು. ಹಣೆಯ ಕುಂಕುಮ ಅಳಿಸಿದರು. ನನ್ನ ಕೊರಳಲ್ಲಿರುವ ಮಂಗಳಸೂತ್ರ ಕಿತ್ತು ಹಾಕಿದರು. ಬಣ್ಣದ ಸೀರೆ ಬದಲು ಬಿಳಿ ಸೀರೆ ಕೊಟ್ಟು ಹೇಳಿದರು, ಇನ್ಮೇಲೆ ನಿನಗೆ ಇದೇ ಸೀರೆ, ನೀನು ಜೀವನ ಪೂರ್ತಿ ಇದೇ ಸೀರೆ ಹಾಕಿಕೊಳ್ಳಬೇಕು. ಈ ಮಾತನ್ನು ಕೇಳಿದ ನನ್ನ ಅಮ್ಮ ದಂದಾಗಿ ಹೋಗಿದ್ದರು. ಅವರು ಹೇಳಿದರು, ನಮ್ಮ ಮಗಳು ಈ ರೀತಿ ಇಲ್ಲಿ ಹೇಗೆ ಜೀವನ ಮಾಡುತ್ತಾಳೆ? ನಾವು ನಮ್ಮ ಮಗಳನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇವೆ. ಒಂದು ಹೆಣ್ಣು ಗಂಡನ ಮನೆಯಲ್ಲಿ ಇರುವ ಬಹುಮುಖ್ಯವಾದ ಕಾರಣವೇ ಗಂಡನಾಗಿರುತ್ತಾನೆ. ಈಗ ಅವನೇ ಇಲ್ಲದಿದ್ದ ಮೇಲೆ ನನ್ನ ಮಗಳು ಇಲ್ಲಿ ಯಾರಿಗೋಸ್ಕರ ಇರಬೇಕು? ನಾನು ನೆಲದ ಮೇಲೆ ಮೌನವಾಗಿ ಕುಳಿತಿದ್ದೆ. ನನ್ನ ಮನಸ್ಸು ಪೂರ್ತಿಯಾಗಿ ಖಾಲಿಯಾಗಿತ್ತು. ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಮುಂದೇನು ಎನ್ನುವುದು ಗೊತ್ತಿರಲಿಲ್ಲ. ನನ್ನ ಗಂಡನ ಸಾವು ನನ್ನನ್ನು ವರ್ಜಿತರನ್ನಾಗಿ ಮಾಡಿತು. ನನ್ನ ಅತ್ತೆ ಅಮ್ಮನಿಗೆ ಹೇಳಿದರು, ಇವಳು ನನ್ನ ಮಗನ ಹೆಂಡತಿ. ನಮ್ಮ ಗ್ರಾಮದ ಸಂಪ್ರದಾಯದಂತೆ ಯಾವುದೇ ಹೆಣ್ಣು ಗಂಡನ ಮನೆ ಬಿಟ್ಟು ಹೋಗುವಂತಿಲ್ಲ. ನೀವು ನಿಮ್ಮ ಮಗಳನ್ನು ನಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಟ್ಟ ಮೇಲೆ ಇವಳು ನಮ್ಮವಳು. ಈಗ ಇವಳು ಇದೇ ಮನೆಯಲ್ಲಿ ವಿಧವೆಯಾಗಿ ಜೀವನ ಪೂರ್ತಿ ಕಳೆಯಬೇಕು. ಈ ಮಾತನ್ನು ಕೇಳಿ ಅಮ್ಮನ ಕಣ್ಣು ತುಂಬಿ ಬಂದಿತು. ಅವರು ಅತ್ತೆಗೆ ಕೈ ಮುಗಿದು ಕೇಳಿದರು, ಅಕ್ಕ, ನನ್ನ ಮಗಳಿಗೆ ಇಂಥ ಶಿಕ್ಷೆ ಬೇಡಿ. ಅವಳಿಗಿನ್ನೂ ಚಿಕ್ಕ ವಯಸ್ಸು. ಅವಳನ್ನು ನಮ್ಮ ಜೊತೆ ಕಳುಹಿಸಿಕೊಡಿ. ನಾವು ಅವಳನ್ನು ನೋಡಿಕೊಳ್ಳುತ್ತೇವೆ. ಅವಳಿಗೆ ಇನ್ನೊಂದು ಮದುವೆ ಮಾಡುತ್ತೇವೆ. ನನ್ನ ಮಗಳು ಈ ಪರಿಸ್ಥಿತಿಯಲ್ಲಿ ಇಲ್ಲಿ ಹೇಗೆ ಇರುತ್ತಾಳೆ? ಆದರೆ ಪಕ್ಕದಲ್ಲಿದ್ದ ಮಹಿಳೆಯರು ನನ್ನ ಅಮ್ಮನನ್ನು ಸುಮ್ಮನಿರಿಸುವ ಪ್ರಯತ್ನ ಮಾಡಿದರು. ಅಕ್ಕ, ನಿಮ್ಮ ನಗರದ ರೀತಿ ರಿವಾಜುಗಳನ್ನು ನೀವೇ ಇಟ್ಟುಕೊಳ್ಳಿ. ಇಲ್ಲಿ ನಮ್ಮ ಊರಿನ ರೀತಿ ರಿವಾಜು ನಡೆಯುತ್ತದೆ. ನಮ್ಮ ಹಳ್ಳಿಯ ಜನ ಇವಳನ್ನು ತಮ್ಮವಳಾಗಿಸಿಕೊಳ್ಳುತ್ತಾರೆ. ನಿಮ್ಮ ಮಗಳು ವಿಧವೆಯಾಗಿ ಈ ಹಳ್ಳಿಯಲ್ಲಿ ಜೀವನ ನಡೆಸಲೇಬೇಕು. ನಮ್ಮ ಪೂರ್ವಜರ ಪ್ರಕಾರ ಯಾವ ವಿಧವೆ ಹೆಣ್ಣು ತನ್ನ ಗಂಡನ ಮನೆಯಲ್ಲಿ ತನ್ನ ಗಂಡನಿಗಾಗಿ ಜೀವನ ಸಮರ್ಪಣೆ ಮಾಡುತ್ತಾಳೆ, ಅವಳಿಗೆ ಗ್ರಾಮದಲ್ಲಿ ಗೌರವ ಸಿಗುತ್ತದೆ. ಇದರಿಂದ ಅವಳ ಗಂಡನಿಗೆ ಸ್ವರ್ಗ ಪ್ರಾಪ್ತಿಯಾಗಿರುತ್ತದೆ ಮತ್ತು ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಆಗ ಅಮ್ಮ ಹೇಳಿದರು, ಎಲ್ಲಿ ಹೀಗೆ ಬರೆದಿದ್ದಾರೆ? ಯಾರು ಈ ರೀತಿ ಜೀವನ ನಡೆಸುತ್ತಾರೆ? ನನ್ನ ಮಗಳು ಇಲ್ಲಿ ಇರುವುದಿಲ್ಲ. ನಾನು ಇವಳನ್ನು ಕರೆದುಕೊಂಡು ಹೋಗುತ್ತೇನೆ. ಆದರೆ ನನ್ನ ಗಂಡನ ಮನೆಯವರು ಅಮ್ಮನ ಒಂದು ಮಾತು ಕೇಳಲಿಲ್ಲ. ಊರಿನ ಎಲ್ಲರೂ ಒಟ್ಟಾಗಿ ಹೇಳಿದರು, ಈ ಊರಿನ ವಿಧವೆ ಹೆಣ್ಣು ಈ ಊರಿನ ಆಚೆ ಹೋಗುವಂತಿಲ್ಲ. ನೀವು ಮದುವೆ ಮಾಡಿಕೊಡುವ ಮೊದಲು ಇದನ್ನು ಏಕೆ ಯೋಚಿಸಲಿಲ್ಲ? ನಮ್ಮ ಮಗಳು ಇಷ್ಟು ಬೇಗನೆ ವಿಧವೆಯಾಗುತ್ತಾಳೆ ಎಂದು, ಅವಳು ಇಷ್ಟೊಂದು ದುರಾದೃಷ್ಟಳೆಂದು ನಮಗೆ ಗೊತ್ತಿತ್ತು. ನನ್ನ ಅಪ್ಪ ಅಮ್ಮನ ಮಾತು ಒಪ್ಪಿಕೊಳ್ಳಲು ಯಾರೂ ಸಿದ್ಧರಿಲ್ಲ. ಊರಿನ ಮುಖ್ಯಸ್ಥರು ಹೇಳಿದರು, ಇಲ್ಲಿಯವರೆಗೂ ನಮ್ಮ ಊರಿನ ಸಂಪ್ರದಾಯವನ್ನು ಯಾರೂ ಮುರಿದಿಲ್ಲ. ಮೀನಾಕ್ಷಿ ತನ್ನ ಗಂಡನ ಆತ್ಮಸುಖ ಶಾಂತಿಗಾಗಿ ಈ ಮನೆಯಲ್ಲಿ ವಿಧವೆಯಾಗಿ ಜೀವನ ನಡೆಸುತ್ತಾಳೆ. ಅವಳಿಗೆ ಬಿಳಿ ಸೀರೆ ಬಿಟ್ಟು ಬಣ್ಣದ ಸೀರೆ ಉಟ್ಟು ಬೇರೆ ಮದುವೆ ಮಾಡಿಕೊಳ್ಳುವ ಹಕ್ಕು ಇರುವುದಿಲ್ಲ. ಇಲ್ಲಿಯವರೆಗೂ ಯಾವ ವಿಧವೆ ಹೆಣ್ಣು ಈ ಹಳ್ಳಿಯಲ್ಲಿ ಬೇರೆ ಮದುವೆ ಮಾಡಿಕೊಂಡಿಲ್ಲ. ಅವಳಿಗೆ ಆ ಸ್ವಾತಂತ್ರ್ಯ ಕೂಡ ಇಲ್ಲ. ಅವಳು ಗಂಡನ ಮನೆಯಲ್ಲಿ ಇದ್ದು ಅವರ ಸೇವೆ ಮಾಡುತ್ತಾಳೆ.
ಅವರ ಮನೆಯ ನಿಯಮದಂತೆ ಜೀವನ ನಡೆಸುತ್ತಾಳೆ. ಅವಳು ಇದನ್ನೆಲ್ಲ ಮಾಡದಿದ್ದರೆ ದೇವರು ಅವಳ ಗಂಡನ ಆತ್ಮಕ್ಕೆ ಶಾಂತಿ ಕೊಡುವುದಿಲ್ಲ. ನಾನು ಮೌನವಾಗಿ ಕುಳಿತು ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದೆ. ಇನ್ನೊಂದು ಕಡೆಯಿಂದ ಅಮ್ಮ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಇಲ್ಲ, ನನ್ನ ಮಗಳನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ನಾನು ಹೋಗುವುದಿಲ್ಲ. ಅವಳ ಜೀವನ ಹಾಳಾಗಲು ಬಿಡುವುದಿಲ್ಲ. ನಾವು ಅವಳನ್ನು ಗಂಡನ ಮನೆಯಲ್ಲಿ ಸುಖವಾಗಿ ಬಾಳಲಿ ಎಂದು ಕಳಿಸಿದ್ದೇವೆ. ಆದರೆ ಅವಳ ಜೀವನದಲ್ಲಿ ಹೀಗೆಲ್ಲ ನಡೆಯುತ್ತದೆ ಎಂದು ಎಂದುಕೊಂಡಿರಲಿಲ್ಲ. ಅಮ್ಮ ನನ್ನನ್ನು ಅಲುಗಾಡಿಸುತ್ತಾ ಹೇಳಿದರು, ನೀನೇಕೆ ಏನನ್ನು ಮಾತನಾಡುತ್ತಿಲ್ಲ ಮಗಳೇ? ನೀನು ವಿಧೇಯವಾಗಿ ಜೀವನ ನಡೆಸುವುದನ್ನು ನಾನು ನೋಡಲಾರೆ. ಏನಾದರೂ ಮಾತನಾಡು ಮಗಳೇ. ನಾನು ಇಲ್ಲಿರುವುದಿಲ್ಲ ಎಂದು ಹೇಳು ಮಗಳೇ. ನಾನು ಅಮ್ಮ ಅಲುಗಾಡಿಸಿದ್ದರಿಂದ ಕನಸಿನಿಂದ ಎಚ್ಚರವಾದಂತೆ ಬಡಬಡಿಸಿದೆ. ನಾನು ಇಲ್ಲಿಂದ ಹೋಗುವುದಿಲ್ಲ. ನನ್ನ ಗಂಡನ ಆತ್ಮಕ್ಕೆ ಶಾಂತಿ ನೀಡುತ್ತೇನೆ. ನೀವು ಇಲ್ಲಿಂದ ಹೋಗಿ, ನಾನು ಇಲ್ಲೇ ಇರ್ತೀನಿ. ಇದನ್ನು ಕೇಳಿದ ಅತ್ತೆ ಥಟ್ಟನೆ ಇದ್ದರು. ಕೇಳಿದ್ರಾ ನಿಮ್ಮ ಮಗಳು ಹೇಳಿರೋದನ್ನು? ತನ್ನ ಗಂಡನಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ ಎಂದು ಅವಳು ಬಯಸುತ್ತಿದ್ದಾಳೆ. ನಿಮ್ಮಿಂದಾಗಿ ನಮ್ಮ ಮಗ ನರಕಕ್ಕೆ ಹೋಗ್ತಾನೆ. ಇವಳು ಮಾತ್ರ ಅವನನ್ನು ಸ್ವರ್ಗಕ್ಕೆ ಕಳಿಸಬಲ್ಲಳು. ಇವಳು ತಪಸ್ಸು ಮಾತ್ರ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡುತ್ತದೆ. ನಿಮ್ಮ ಮಗಳು ಇಲ್ಲಿಂದ ಬರೋದಿಲ್ಲ ಅಂದ ಮೇಲೆ ನೀವು ಅವಳಿಗೆ ಬಲವಂತ ಮಾಡುವ ಆಗಿಲ್ಲ. ಊರಿನ ಉಳಿದ ಹೆಂಗಸರು ಇದನ್ನೇ ಹೇಳಿದರು. ಅವಳು ಇಲ್ಲಿಂದ ಬರುವುದಿಲ್ಲ ಅಂದ ಮೇಲೆ ನೀವು ಅವಳನ್ನು ಕರೆದುಕೊಂಡು ಹೋಗುವುದು ಆಗಿಲ್ಲ. ಅವಳು ಇಲ್ಲೇ ಇದ್ದು ತನ್ನ ಗಂಡನಿಗಾಗಿ ಏನನ್ನಾದರೂ ಮಾಡಬೇಕು ಎಂದುಕೊಂಡಿದ್ದಾಳೆ. ಅಮ್ಮ ಸುಮ್ಮನಾದರು. ಆ ಕಡೆ ಗಂಡಸರು ಇದನ್ನೇ ಹೇಳುತ್ತಿದ್ದರು. ನಾನು ಇಲ್ಲಿಂದ ಬರುವುದಿಲ್ಲ ಎಂದು ಹೇಳಿದ್ದರಿಂದ ಅಪ್ಪ ಅಮ್ಮ ತಲೆ ತಗ್ಗಿಸುವಂತಾಯಿತು. ಅವರಿಬ್ಬರೇ ಇಲ್ಲಿಂದ ಹೋಗುವುದು ಅವರಿಗೆ ಅನಿವಾರ್ಯವಾಯಿತು. ಅವರಿಗೆ ನನ್ನ ಬಗ್ಗೆ ತುಂಬ ಯೋಚನೆ ಆಯಿತು. ನನ್ನ ಮುಂದಿನ ಜೀವನದಲ್ಲಿ ಏನು ನಡೆಯಬಹುದು ಎಂದು ನನಗೆ ಗೊತ್ತಿರಲಿಲ್ಲ. ನನಗೆ ಬಿಳಿ ಸೀರೆ ಉಳಿಸಲಾಯಿತು. ನಾನು ಅಂದುಕೊಂಡೆ ಇದೆಲ್ಲ ಕೆಲವು ದಿನಗಳ ಮಟ್ಟಿಗೆ ಅಷ್ಟೇ ಎಂದು. ಆದರೆ ಸಮಯ ಕಳೆಯುತ್ತಿದ್ದಂತೆ ಈ ಬಿಳಿ ಸೀರೆ ನನ್ನ ಜೀವನದ ಒಂದು ಭಾಗವಾಯಿತು. ಮನೆಯಲ್ಲಿ ಮೌನ ಆವರಿಸಿತ್ತು. ನನ್ನ ಮನೆಯಲ್ಲಿ ಅತ್ತೆ, ಮಾವ ಮತ್ತು ನಾದಿನಿ ಇದ್ದರು. ಅವಳ ಹೆಸರು ಶಾಲಿನಿ. ನಾನು ವಿಧೇಯಾದ ನಂತರ ಮನೆಯ ಎಲ್ಲ ಕೆಲಸದ ಭಾರವನ್ನು ನನಗೆ ಹೊರಿಸಲಾಯಿತು. ನಾನು ಈಗ ಸೊಸೆಯ ರೂಪ ತೆಗೆದು ಮನೆಯ ನೌಕರಳ ರೂಪ ಧರಿಸಿದ್ದೆ. ಮೊದಲು ನನ್ನ ಅತ್ತೆ ಅಮ್ಮನಂತೆ ಪ್ರೀತಿಸುತ್ತಿದ್ದರು. ಊರಿನ ಜನರ ಎದುರು ನನ್ನನ್ನು ಹೊಗಳುತ್ತಿದ್ದರು. ಅವರು ಹೇಳುತ್ತಿದ್ದರು, ನನ್ನ ಸೊಸೆ ಲಕ್ಷಕ್ಕೆ ಒಬ್ಬಳು. ನಗರದಿಂದ ತುಂಬ ಸುಂದರ ಸೊಸೆಯನ್ನು ಆರಿಸಿ ತಂದಿದ್ದೇವೆ. ನನ್ನ ಮಗನಿಗೆ ಇವಳು ಒಳ್ಳೆಯ ಜೋಡಿಯಾಗಿದ್ದಾಳೆ. ನನ್ನ ಬಗ್ಗೆ ಕಾಳಜಿ ತೆಗೆದುಕೊಳ್ಳುತ್ತಾಳೆ. ನನ್ನ ಮಗ ಕೂಡ ಇವಳನ್ನು ತುಂಬ ಇಷ್ಟಪಡುತ್ತಾನೆ ಎನ್ನುತ್ತಿದ್ದಳು. ಮೊದಲು ನನ್ನ ಅತ್ತೆ ಎಲ್ಲ ಕೆಲಸದಲ್ಲಿ ನನಗೆ ಕೈ ಜೋಡಿಸುತ್ತಿದ್ದರು. ನನ್ನ ಗಂಡ ಕೂಡ ನನಗೆ ಗೌರವ ಕೊಡುತ್ತಿದ್ದರು. ಅತ್ತೆ ನನ್ನನ್ನು ಮಗಳಂತೆ ನೋಡಿಕೊಳ್ಳುತ್ತಿದ್ದರು. ವಿಧವೆಯಾದ ನಂತರ ಎಲ್ಲ ಕೆಲಸದ ಹೊರೆಯನ್ನು ನನ್ನ ಮೇಲೆ ಹಾಕಿದರು. ನನ್ನ ಗಂಡನನ್ನು ನಾನೇ ಸಾಯಿಸಿದ್ದೇನೆ, ಅದಕ್ಕಾಗಿ ಈ ಶಿಕ್ಷೆ ಎನ್ನುವಂತೆ ಇತ್ತು. ಅಡುಗೆ ಮಾಡುವುದರಿಂದ ಹಿಡಿದು ನನ್ನ ಸ್ವಚ್ಛ ಮಾಡುವ ಎಲ್ಲ ಕೆಲಸವೂ ನಾನೇ ಮಾಡಬೇಕಿತ್ತು. ನಾನು ಬೆಳಿಗ್ಗೆ ಬೇಗನೆ ಎದ್ದು ತಿಂಡಿ ರೆಡಿ ಮಾಡುವುದು, ಮನೆ ಸ್ವಚ್ಛ ಮಾಡುವುದು, ಬಟ್ಟೆ ಒಗೆಯುವುದು, ಪಾತ್ರೆ ತೊಳೆಯುವುದು, ಹೀಗೆ ದಿನಪೂರ್ತಿ ಇದರಲ್ಲಿ ಕಳೆದು ಹೋಗುತ್ತಿತ್ತು. ನನ್ನ ನಾದಿನಿ ನನಗಿಂತ 3 ವರ್ಷ ಚಿಕ್ಕವಳು. ಅವಳು ಒಂದು ದಿನ ನನ್ನ ಹತ್ತಿರ ಬಂದು ಹೇಳಿದಳು, ಅತ್ತಿಗೆ, ಅಮ್ಮ ಹೇಳುತ್ತಿದ್ದಾರೆ, ಇಂದು ಗಂಡಿನ ಕಡೆಯವರು ನನ್ನನ್ನು ನೋಡಲು ಬರುತ್ತಿದ್ದಾರೆ. ನೀವು ಅತಿಥಿಗಳ ಎದುರು ಕಾಣಿಸಿಕೊಳ್ಳಬಾರದಂತೆ. ನಾನು ಕತ್ತೆತ್ತಿ ಅವಳನ್ನು ನೋಡಿ ಏನನ್ನೂ ಹೇಳದೆ ನನ್ನ ಕೆಲಸದಲ್ಲಿ ತೊಡಗಿಕೊಂಡೆ. ಇದು ಮೊದಲ ಸಲವೇನೂ ಆಗಿರಲಿಲ್ಲ. ನಾನು ಮದುವೆಯಾಗಿ ಬಂದಾಗ ಹೊರಗಡೆ ಅಂಗಳದಲ್ಲಿ ತಿರುಗಾಡಬೇಕೆಂದರೂ ತಲೆ ಮೇಲೆ ಸೆರಗು ಹಾಕಿಕೊಂಡೇ ನಡೆಯಬೇಕಿತ್ತು. ನಾನು ಈ ಮನೆಯಲ್ಲಿ ಇದನ್ನೆಲ್ಲ ನಿರೀಕ್ಷಿಸಿರಲಿಲ್ಲ. ನಾನು ಒಂದು ದಿನ ಮನೆಯ ಗೋಡೆಗೆ ಪೇಂಟ್ ಮಾಡುವವರು ಬಂದಿದ್ದರು. ನಾನು ಅವರಿಗೆ ಚಹಾ ಕೊಡಲು ಹೋಗಿದ್ದೆ. ಅತ್ತೆ ಕಿರುಚಲು ಶುರು ಮಾಡಿದರು. ನಿನಗೆ ಎಷ್ಟು ಧೈರ್ಯ ಪರಪುರುಷರ ಎದುರು ಹೋಗಲು? ನನ್ನನ್ನು ಬೈದು ತಕ್ಷಣವೇ ಕೋಣೆಗೆ ಕಳುಹಿಸಿದರು. ಆಗಾಗ ನಮ್ಮ ಪಕ್ಕದ ಮನೆ ಆಂಟಿ ನನ್ನ ಜೊತೆ ಮಾತನಾಡಲು ಬರುತ್ತಿದ್ದರು. ಅವರು ಹೇಳುತ್ತಿದ್ದರು, ದೇವರು ನಿನ್ನನ್ನು ಚೆನ್ನಾಗಿ ಇಟ್ಟಿರಲಿ, ಆದರೆ ನೀನು ನಿನ್ನ ಜೀವನದ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿರುವೆ. ನೀನು ಆಗಾಗ ಮುಸುಕು ಹಾಕಿಕೊಂಡು ಹೊರಗೆ ಹೋಗು. ನಿನ್ನನ್ನು ತುಂಬ ಹಿಡಿತದಲ್ಲಿ ಇಟ್ಟುಕೊಳ್ಳಲಾಗಿದೆ. ವಿಧವೆಯಾದ ತಕ್ಷಣ ಹೀಗೆ ಬಂಧನದಲ್ಲಿ ಇಡುವುದಿಲ್ಲ ಮಗಳೇ. ಅವರ ಮಾತಿಗೆ ನಾನು ಮುಗುಳ್ನಕ್ಕಿದೆ. ಆದರೆ ಆ ನಗುವಿನ ಹಿಂದಿರುವ ನೋವು ನನಗೆ ಮಾತ್ರ ಗೊತ್ತಿತ್ತು. ನನ್ನ ನಾದಿನಿಯ ಮದುವೆ ಫಿಕ್ಸ್ ಆಯಿತು. ಅವಳ ಎಂಗೇಜ್ಮೆಂಟ್ ತಯಾರಿ ಜೋರಾಗಿ ನಡೆಯುತ್ತಿತ್ತು. ಒಂದು ದಿನ ಮನೆಯಲ್ಲಿ ಜೋರಾದ ಗಲಾಟೆ ನಡೆಯುತ್ತಿತ್ತು. ಯಾಕಂದರೆ ಹುಡುಗನ ಕಡೆಯವರು ಬೇಡಿಕೆಯ ದೊಡ್ಡ ಲೀಸ್ಟ್ ಕಳಿಸಿದ್ದಾರೆ ಎಂದು ಗೊತ್ತಾಯಿತು. ಅತ್ತೆ ಅಸಮಾಧಾನಗೊಂಡಿದ್ದರು. ಮಾವ ಹೇಳಿದರು, ನಮಗೆ ಎಷ್ಟಾಗುತ್ತೆ ಅಷ್ಟು ಮಾಡೋಣ, ಇದು ನಮ್ಮ ಗೌರವದ ಪ್ರಶ್ನೆ. ನಂತರ ನನಗೆ ಹೇಳಿದರು. ಬಟ್ಟೆ ಮತ್ತು ಕೆಲವೊಂದು ಪಾತ್ರೆಗಳ ಲಿಸ್ಟ್ ನನಗೆ ಕೊಟ್ಟು ಮಾರ್ಕೆಟಿನಿಂದ ತೆಗೆದುಕೊಂಡು ಬರಲು ತಿಳಿಸಿದರು. ಕೆಲವು ಸಮಯದ ನಂತರ ನಾನು ಮಾರ್ಕೆಟ್ಗೆ ನಮ್ಮ ಪಕ್ಕದ ಮನೆಯ ಆಂಟಿ ಜೊತೆ ಹೊರಟೆ. ಮಾರ್ಕೆಟ್ ನಮ್ಮ ಮನೆಯಿಂದ ದೂರದಲ್ಲಿ ಇತ್ತು. ನಾನು ಶಾಪಿಂಗ್ ಮುಗಿಸಿ ಮನೆಗೆ ಬರುತ್ತಿದ್ದೆ. ಶಾಪಿಂಗ್ ಬ್ಯಾಗ್ ತುಂಬ ಭಾರ ಇತ್ತು. ಬರುವಾಗ ಅರ್ಥದಲ್ಲಿ ನನ್ನ ಚಪ್ಪಲಿ ತುಂಡಾಯಿತು. ತುಂಡಾಗಿರುವ ಚಪ್ಪಲಿ ಹಾಕಿಕೊಂಡು ನಾನು ಮನೆಗೆ ಬಂದೆ. ಆಂಟಿಯವರ ಮನೆಗೆ ಹೋದರು. ಆದರೂ ನಾನು ಮನೆಯಲ್ಲಿ ಯಾವುದೇ ಕಂಪ್ಲೇಂಟ್ ಮಾಡಲಿಲ್ಲ. ಒಂದು ದಿನ ಕರೆಂಟ್ ಹೋಗಿತ್ತು.
ನಾನು ದೀಪ ಹಚ್ಚಿಕೊಂಡು ಮನೆ ಅಂಗಳಕ್ಕೆ ಬಂದು ನೋಡಿದೆ. ನನ್ನ ನಾದಿನಿ ಮತ್ತು ಅವಳ ಗೆಳತಿಯರು ನಗುತ್ತಿದ್ದರು. ನಾನು ದೀಪ ಅಲ್ಲೇ ಇಟ್ಟು ಮೌನವಾಗಿ ಅಡುಗೆ ಮನೆಗೆ ಹೋಗುತ್ತಿದ್ದೆ. ಹಿಂದಿನಿಂದ ಯಾರೋ ಹೇಳಿದರು, ವಿಧವೆಯಾದರೂ ಮನೆ ಅಂಗಳಕ್ಕೆ ಬಂದು ನಗು ಹರಟೆ ಕೇಳಿಸಿಕೊಳ್ಳುತ್ತಿದ್ದಾಳೆ. ನಾನು ತಿರುಗಿ ಏನನ್ನೂ ಹೇಳಲಿಲ್ಲ. ಮೌನವಾಗಿ ಅಡುಗೆ ಮನೆಗೆ ಬಂದು ನನ್ನ ಕೆಲಸದಲ್ಲಿ ತೊಡಗಿಸಿಕೊಂಡೆ. ಒಂದು ರಾತ್ರಿ ನಾನು ಕೆಲಸ ಮುಗಿಸಿ ಲೇಟಾಗಿ ಕೋಣೆಗೆ ಹೋಗಿ ನೋಡಿದೆ. ನನ್ನ ಹಾಸಿಗೆ ಅಲ್ಲಿ ಇರಲಿಲ್ಲ. ಅಂಗಳಕ್ಕೆ ತಂದು ಹಾಕಿದ್ದರು. ನಾನು ಆಶ್ಚರ್ಯಗೊಂಡು ಅತ್ತೆಯಲ್ಲಿ ಕೇಳಿದೆ. ಅತ್ತೆ ಹೇಳಿದರು, ನಿನ್ನ ಕೋಣೆಯಲ್ಲಿ ಅತಿಥಿಗಳು ಮಲಗಿದ್ದಾರೆ. ನೀನು ಹೊರಗೆ ಮಲಗು. ಅದು ಚಳಿಗಾಲ ಆಗಿತ್ತು. ಆ ದಿನ ತುಂಬ ಚಳಿಯಿತ್ತು. ನನಗೆ ಅನಿಸಿತು, ನಾನು ಈ ಮನೆಯಲ್ಲಿ ಒಂದು ಬೇಡದಿರುವ ವಸ್ತು ಎಂದು. ನನಗೆ ಒಂದು ತೆಳ್ಳಗಿನ ಬೆಡ್ಶೀಟ್ ನೀಡಲಾಗಿತ್ತು. ನಾನು ಅದನ್ನೇ ಸುತ್ತಿಕೊಂಡು ಮಲಗಿದೆ. ಹೊಳೆಯುತ್ತಿರುವ ನಕ್ಷತ್ರಗಳು ನನ್ನ ಈ ಪರಿಸ್ಥಿತಿಗೆ ಸಾಕ್ಷಿಯಾಗಿದ್ದವು. ಕೆಲವು ದಿನಗಳ ನಂತರ ಈ ಊರಿಗೆ ನನ್ನ ಒಬ್ಬಳು ಸ್ನೇಹಿತೆಯಾಗಿ ಬಂದಿದ್ದಳು. ಈಗ ಕೆಲವು ದಿನಗಳ ಹಿಂದೆ ಅವಳ ಮದುವೆ ಈ ಊರಿನ ಹುಡುಗನೊಂದಿಗೆ ನಡೆದಿತ್ತು. ನಾವಿಬ್ಬರು ಆತ್ಮೀಯ ಸ್ನೇಹಿತರಾಗಿದ್ದೆವು. ಮದುವೆಯ ನಂತರ ನಮ್ಮಿಬ್ಬರ ಕಾಂಟ್ಯಾಕ್ಟ್ ಇರಲಿಲ್ಲ. ಅವಳಿಗೆ ನನ್ನ ಮದುವೆ ಕೂಡ ಇದೇ ಊರಿನ ಹುಡುಗನೊಂದಿಗೆ ನಡೆದಿರುವುದು ಗೊತ್ತಾಗಿ ಅವಳು ಹೇಳಿದಳು, ಮೀನಾಕ್ಷಿ, ನೀನು ಈಗ ಪೂರ್ತಿ ಬದಲಾಗಿದ್ದೀಯಾ. ನಾನು ಹೇಳಿದೆ, ರಾಧಿಕಾ, ಬದಲಾದ ಪರಿಸ್ಥಿತಿಯ ಜೊತೆ ನಾವು ಕೂಡ ಬದಲಾಗಬೇಕಾಗುತ್ತದೆ. ಅವಳು ನನ್ನ ಕೈ ಹಿಡಿದು ಹೇಳಿದಳು, ನೀನು ಸ್ವಲ್ಪ ದಿನ ನಮ್ಮ ಮನೆಗೆ ಬಾ. ನಿನಗೆ ಬದಲಾವಣೆ ಬೇಕು. ನಾನು ತಲೆ ತಗ್ಗಿಸಿದೆ. ಈಗ ನನ್ನ ಜಾಗ, ನನ್ನ ಜವಾಬ್ದಾರಿ ಇದೇ ಆಗಿತ್ತು. ಇದನ್ನು ನಾನು ನಿಭಾಯಿಸಬೇಕಿತ್ತು. ಪ್ರತಿದಿನ ನನಗೆ ಹೊಸ ಪರೀಕ್ಷೆ ಎದುರಾಗಿ ನಾನು ಹೊಸ ನೋವಿನೊಂದಿಗೆ ಮರುಗುತ್ತಿದ್ದೆ. ಆದರೆ ನಾನು ಎಂದಿಗೂ ದೂರುಗಳನ್ನು ಹೇಳುತ್ತಿರಲಿಲ್ಲ. ನನ್ನ ಅಮ್ಮ ತಾಳ್ಮೆಯ ಹೆಣ್ಣಿನ ಆಭರಣ ಎಂದು ಹೇಳುತ್ತಿದ್ದರು. ನಾನು ಈ ಆಭರಣವನ್ನು ಪ್ರತಿದಿನ ಧರಿಸಿಕೊಂಡು ಬದುಕುತ್ತಿದ್ದೆ. ನನ್ನ ನಾದಿನಿಯ ಮದುವೆ ಹತ್ತಿರ ಬರುತ್ತಿತ್ತು. ಮನೆಯಲ್ಲಿ ಖುಷಿಯ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ನನ್ನ ಪಾಳಿಗೆ ಅದೇ ಹಳೆಯ ಬಿಳಿ ಸೀರೆ, ಅದೇ ಅಡುಗೆ ಮನೆ, ಅದು ಕೆಲಸ, ಅದೇ ಮೌನ. ಈಗ ಹೊಸದಾಗಿ ನಾದಿನಿಯ ಮದುವೆ, ಅಡುಗೆ ತಯಾರಿಗೆ ಮಧ್ಯಾಹ್ನ 2 ಗಂಟೆಯವರೆಗೂ ಹೊಳೆಯ ಮೇಲೆ ಮುಂದೆ ನಿಂತಿರಬೇಕಾಯಿತು. ಒಂದು ದಿನ ಅತ್ತೆ ನನ್ನ ನಾದಿನಿ ಸಾಕ್ಷಿಯ ಬಟ್ಟೆ ಐರನ್ ಮಾಡಲು ಹೇಳಿದರು. ನಿನಗೆ ಮಾಡಲು ಬೇರೆ ಏನು ಕೆಲಸ ಇಲ್ಲ, ಸುಮ್ಮನೆ ಕುಳಿತಿರ್ತೀಯ, ಈಗ ಹೋಗಿ ಸಾಕ್ಷಿಯ ಬಟ್ಟೆ ಐರನ್ ಮಾಡು ಎಂದರು. ನಾನು ಐರನ್ ಮಾಡಲು ಶುರು ಮಾಡಿದೆ. ಮದುವೆಯ ತಯಾರಿಗೆ ರಾಶಿ ರಾಶಿ ಬಟ್ಟೆ ಐರನ್ ಮಾಡೋದಿತ್ತು. ನಾನು ಎಲ್ಲ ಬಟ್ಟೆಗಳನ್ನು ಐರನ್ ಮಾಡಿ ಸುಸ್ತಾಗಿ ಹೋಗಿದ್ದೆ. ನನ್ನ ಕೈ ತುಂಬ ನೋಯುತ್ತಿದ್ದವು. ನನಗೆ ಕೆಲಸ ಹೆಚ್ಚಾಗಿ ನಿದ್ದೆ ಕಡಿಮೆಯಾಗಿತ್ತು. ನನ್ನ ಹತ್ತಿರ ಬಂದ ಸಾಕ್ಷಿ ಹೇಳಿದಳು, ಅತ್ತಿಗೆ, ನಿಮ್ಮನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ತುಂಬ ದುಃಖವಾಗುತ್ತದೆ. ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ, ಈ ಊರಿನಲ್ಲಿ ಯಾರ ಮುತ್ತೈದೆ ಭಾಗ್ಯವನ್ನು ಕಿತ್ತುಕೊಳ್ಳಬೇಡ. ನನ್ನ ಜೀವನದಲ್ಲಿ ಇದು ನಡೆಯುವುದು ಬೇಡ. ಏಕೆಂದರೆ ನಿಮ್ಮ ಜೀವನವನ್ನು ನೋಡಿದರೆ ನನಗೆ ಈ ರೀತಿ ಬದುಕುವುದಕ್ಕಿಂತಲೂ ಸಾಯುವುದೇ ಮೇಲು ಅನಿಸುತ್ತದೆ. ನಾನು ಮೌನವಾಗಿ ಇದ್ದೆ. ಅವಳು ಹೇಳಿದಳು, ಆದರೂ ನಾನು ನಿಮಗೆ ಏನೂ ಸಹಾಯ ಮಾಡಲು ಸಾಧ್ಯವಿಲ್ಲ. ನಾನು ಹೇಳಿದೆ, ನೀನು ಸಂತೋಷವಾಗಿರು. ನಿನ್ನ ಮದುವೆಯ ಬಗ್ಗೆ ಯೋಚಿಸು. ದೇವರು ನಿನಗೆ ಸದಾ ಮುತ್ತೈದೆ ಭಾಗ್ಯವನ್ನು ಕರುಣಿಸಲಿ. ಮನೆಯಲ್ಲಿ ಮದುವೆಯ ತಯಾರಿ ಜೋರಾಗಿ ನಡೆಯುತ್ತಿತ್ತು. ನೆಂಟರಿಷ್ಟರು ಬಂದಿದ್ದರು. ನನ್ನನ್ನು ಒಳಗೆ ಬಂಧಿಸಿಟ್ಟಿದ್ದರು. ಒಂದು ದಿನ ಮನೆಗೆ ಡೆಕೋರೇಷನ್ ಮಾಡುವವರು ಬಂದು ಜೋರಾಗಿ ಮಾತನಾಡುತ್ತಿದ್ದರು. ನಾನು ಒಳಗಿನಿಂದ ಇಣುಕಿ ನೋಡಿದೆ. ನನ್ನ ಅತ್ತೆಯ ಧ್ವನಿ ಕೇಳಿಸಿತು, ನೀನು ಇದನ್ನೆಲ್ಲ ನೋಡುವ ಅಗತ್ಯ ಇಲ್ಲ. ಇದು ನಿನ್ನ ಜೀವನದಲ್ಲಿ ಯಾವುದೂ ಬದಲಾಗುವುದಿಲ್ಲ. ಮರುದಿನ ಮಾರ್ಕೆಟ್ನಿಂದ ಕೆಲವು ವಸ್ತುಗಳು ತರದಿತ್ತು. ಮನೆಯಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದರು. ನನ್ನನ್ನು ಮಾರ್ಕೆಟ್ಗೆ ಕಳುಹಿಸಿದರು. ನಾನು ಮಾರ್ಕೆಟಿನಿಂದ ವಾಪಸ್ ಬರುವಾಗ ಮಳೆ ಶುರುವಾಯಿತು. ಕೈಯಲ್ಲಿ 2 ದೊಡ್ಡ ದೊಡ್ಡ ಚೀಲಗಳಿದ್ದವು. ನಾನು ವೇಗವಾಗಿ ನಡೆದು ಮನೆಗೆ ಬಂದೆ. ನನ್ನ ಬಟ್ಟೆ ಒದ್ದೆಯಾಗಿತ್ತು. ನಾನು ಚಳಿಯಿಂದ ನಡುಗುತ್ತಿದ್ದೆ. ಬಾಗಿಲು ತೆರೆದು ಅತ್ತೆ ಹೇಳಿದರು, ನಿನ್ನ ಒದ್ದೆ ಬಟ್ಟೆಯ ನೀರು ಒಳಗಡೆ ತರಬೇಡ, ಮನೆ ಕೊಳೆಯಾಗುತ್ತದೆ. ನೀನು ಬಟ್ಟೆ ಬದಲಾಯಿಸಿ ಒಳಗೆ ಬಾ. ಮೆಹಂದಿ ಶಾಸ್ತ್ರಕ್ಕೆ 2 ದಿನ ಇರುವಾಗ ನೆಂಟರಿಷ್ಟರು ಮನೆಗೆ ಬಂದಿದ್ದರು. ನನಗೆ ಕೋಣೆಯ ಹೊರಗೆ ಬರಬಾರದು ಎಂದು ಆಜ್ಞೆ ಮಾಡಿದ್ದರು. ಏನಾದರೂ ಕೆಲಸ ಇದ್ದರೆ ಮುಖ ಮುಚ್ಚಿಕೊಂಡು ಹೊರಗೆ ಬಾ, ನಿನ್ನ ಮುಖ ಯಾರಿಗೂ ತೋರಿಸಬೇಡ ಎಂದಿದ್ದರು. ಈ ಮಧ್ಯೆ ನಾನು ನನ್ನ ನಾದಿನಿಯ ಗಂಡನನ್ನು ಗಮನಿಸಿದ್ದೆ. ಅವರು ಯಾವಾಗಲೂ ಮೌನವಾಗಿ ಇರುತ್ತಿದ್ದರು. ಒಂದು ದಿನ ಅವರು ತಮ್ಮ ತಂದೆಯೊಂದಿಗೆ ಬಂದಾಗ ನಾನು ಬಾಗಿಲ ಹಿಂದಿನಿಂದ ನೋಡಿದ್ದೆ. ನನ್ನ ನಾದಿನಿಯ ಮಾತಿಗೆ ಸಣ್ಣದಾಗಿ ಮುಗುಳ್ನಕ್ಕಿದರು. ಅವರ ಕಣ್ಣುಗಳಲ್ಲಿ ಯಾವುದೋ ಒಂದು ನೋವು ಕಾಣಿಸುತ್ತಿತ್ತು. ಅತ್ತೆ ಹೇಳುತ್ತಿದ್ದರು, ನನ್ನ ಅಳಿಯ ಗಂಭೀರ ಸ್ವಭಾವದವನು, ಕುಟುಂಬದವನು, ಚೆನ್ನಾಗಿ ನಿರ್ವಹಿಸುತ್ತಾರೆ. ಈಗ ಮದುವೆಯ ಇನ್ವಿಟೇಷನ್ ಕಾರ್ಡ್ ಹಂಚುವ ಕೆಲಸ ಶುರುವಾಗಿತ್ತು. ನನ್ನ ಅತ್ತೆ ಕಾರ್ಡ್ ಮೇಲೆ ಹೆಸರು ಬರೆಯಲು ನನಗೆ ಹೇಳಿದ್ದರು. ನೀನು ಚೆನ್ನಾಗಿ ಓದು ಬರಹ ಕಲಿತಿದ್ದೀಯಾ, ನಿನ್ನ ಅಕ್ಷರ ಕೂಡ ತುಂಬ ಚೆನ್ನಾಗಿದೆ. ನಗರದಿಂದ ಸೊಸೆಯನ್ನು ಆರಿಸಿ ತಂದಿರುವುದು, ಇದಕ್ಕಾದರೂ ಪ್ರಯೋಜನ ಬರಲಿ. ಮದುವೆಗೆ ಒಂದು ದಿನ ಇರುವಾಗಲೇ ನನ್ನ ನಾದಿನಿಯ ಎಲ್ಲ ಫ್ರೆಂಡ್ಸ್ ಬಂದಿದ್ದರು. ಮಾತು, ನಗು, ತಮಾಷೆಯಲ್ಲಿ ತೊಡಗಿದ್ದರು. ನಾನು ಅಡುಗೆ ಮನೆಯಿಂದಲೇ ಅವರ ಎಲ್ಲ ತಮಾಷೆ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೆ. ಮದುವೆಯ ದಿನ ಬಂದಿತ್ತು. ಪೂರ್ತಿ ಮನೆ ಸಡಗರ ಸಂಭ್ರಮದಿಂದ ತುಂಬಿತ್ತು. ಆದರೆ ಇದರಿಂದ ನನಗೆ ಯಾವ ವ್ಯತ್ಯಾಸವೂ ಇರಲಿಲ್ಲ. ನಾನು ಬೆಳಿಗ್ಗೆಯಿಂದ ಕೆಲಸದಲ್ಲಿ ತೊಡಗಿದ್ದೆ. ನನ್ನ ಅತ್ತೆ ಹೇಳಿದರು, ಅತಿಥಿಗಳಿಗೆ ಯಾವುದಾದರಲ್ಲಿ ಕುಂದುಕೊರತೆ ಆಗಬಾರದು.
ನೀನು ಅಡುಗೆ ಕೆಲಸ ಚೆನ್ನಾಗಿ ನೋಡಿಕೊ. ಮದುವೆಯ ದಿನ ವರನು ತನ್ನ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮೆರವಣಿಗೆಯಲ್ಲಿ ನಮ್ಮ ಮನೆಗೆ ಬಂದರು. ಅವರು ಬೇರೆ ಊರಿನಿಂದ ಬಂದಿರುವುದರಿಂದ ಅವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಲಾಗಿತ್ತು. ನನಗೆ ಅತಿಯಾದ ಕೆಲಸದಿಂದ ನಿದ್ದೆ ಮಾಡಲು ಸಮಯ ಸಿಗುತ್ತಿರಲಿಲ್ಲ. ನಾನು ಅಡುಗೆ ಮಾಡಿ ಮಾಡಿ ಸುಸ್ತಾಗಿ ಹೋಗಿದ್ದೆ. ನಾನು ಸ್ವೀಟ್ ತೆಗೆದುಕೊಂಡು ಅಂಗಳಕ್ಕೆ ಬಂದು ಒಂದು ಟೇಬಲ್ ಮೇಲೆ ಸ್ವೀಟ್ ಇಡಲು ಕೈ ಮುಂದೆ ಚಾಚಿದೆ. ಇಷ್ಟರಲ್ಲಿ ನನಗೆ ಒಂದು ಧ್ವನಿ ಕೇಳಿಸಿತು. ಇವಳು ಅದೇ ಮೀನಾಕ್ಷಿ. ನಾನು ಆಶ್ಚರ್ಯದಿಂದ ಕತ್ತೆತ್ತಿ ನೋಡಿದೆ. ನಾನು ಮುಖಕ್ಕೆ ಹಾಕಿಕೊಂಡಿರುವ ಬಟ್ಟೆಯ ಒಳಗಿನಿಂದ ಅವನನ್ನು ನೋಡಿದೆ. ಕಪ್ಪು ಬಣ್ಣದ ಸೂಟ್ ಬೂಟ್ ಹಾಕಿಕೊಂಡ ಎತ್ತರವಾದ ವ್ಯಕ್ತಿ ಅಲ್ಲಿ ನಿಂತಿದ್ದ. ಅವನ ಹೆಸರು ಜೈದೀಪ್. ನನಗೆ ಅವರು ಚೆನ್ನಾಗಿ ಪರಿಚಯ ಇದ್ದರು. ನಾನು ತಕ್ಷಣವೇ ಮುಖ ತಿರುಗಿಸಿ ಅಲ್ಲಿಂದ ಹಿಂತಿರುಗಿ ಬರುತ್ತಿದ್ದೆ. ಆಗ ನನಗೆ ಒಂದು ಧ್ವನಿ ಕೇಳಿಸಿತು. ಮೀನಾಕ್ಷಿ, ನಾನು ನಿನ್ನ ಜೊತೆ ಮಾತನಾಡಬೇಕು. ನಾನು ನಡಿಗೆಯನ್ನು ಇನ್ನಷ್ಟು ವೇಗಗೊಳಿಸಿ ಅಡುಗೆ ಮನೆಯ ಒಳಗೆ ಬಂದೆ. ನನ್ನ ಎದುರಿಗೆ ಅತ್ತೆ ಬಂದು ಹೇಳಿದರು, ಎಲ್ಲಿ ಸುತ್ತಾಡಲು ಹೋಗಿದ್ದೆ? ಒಳಗೆ ಅತಿಥಿಗಳು ಕುಳಿತಿದ್ದಾರೆ. ಅವರಿಗೆ ಕುಡಿಯಲು ನೀರು ಕೊಡು. ಮತ್ತೆ ಮುಖ ಮುಚ್ಚಿಕೊಂಡು ಬಾ. ಕೆಲಸವಿದ್ದರೆ ಅಷ್ಟೇ ಹೊರಗೆ ಬಾ. ಇಲ್ಲದಿದ್ದರೆ ಒಳಗೆ ಕುಳಿತಿರು. ನಾನು ಸರಿ ಎನ್ನುವಂತೆ ತಲೆ ಆಡಿಸಿ ನೀರು ತೆಗೆದುಕೊಂಡು ಬರಲು ಇನ್ನೊಂದು ಕೋಣೆಗೆ ಹೋದೆ. ಅಲ್ಲಿ ಜೈದೀಪ್ ಒಂದು ಮೂಲೆಯಲ್ಲಿ ನಿಂತು ನನ್ನನ್ನೇ ನೋಡುತ್ತಿದ್ದರು. ಅವರ ದೃಷ್ಟಿ ನನ್ನೊಂದಿಗೆ ಮಾತನಾಡುತ್ತಿತ್ತು. ನಾನು ದೃಷ್ಟಿ ತಪ್ಪಿಸಿ ನನ್ನ ಕೆಲಸದಲ್ಲಿ ತೊಡಗಿಕೊಂಡಿದ್ದೆ. ನಾದಿನಿಯ ಸ್ನೇಹಿತೆಯರು ಗಲಾಟೆ ಮಾಡುತ್ತಿದ್ದರು. ನಾನು ಜೈದೀಪ್ ಹತ್ತಿರದಿಂದ ಪಾಸಾಗಿ ಹೋಗುತ್ತಿದ್ದೆ. ಅವರು ಮೆಲ್ಲನೆ ಹೇಳಿದರು, ಒಂದು ನಿಮಿಷ ನನ್ನ ಮಾತು ಕೇಳಿ. ನಾನು ಅಲ್ಲೇ ನಿಂತೆ, ಆದರೆ ಕತ್ತೆತ್ತಿ ನೋಡಲಿಲ್ಲ. ಅವರು ಹೇಳಿದರು, ನೀವು ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೀರಿ. ನಾವು ನಿಮ್ಮನ್ನು ತುಂಬ ಹುಡುಕಿದೆ. ಆದರೆ ಅವರು ಮಾತು ಅಲ್ಲಿಗೆ ನಿಲ್ಲಿಸಿದರು. ನಾನು ಹೇಳಿದೆ, ಇದು ಮಾತನಾಡಲು ಸರಿಯಾದ ಸ್ಥಳವಾಗಲಿ ಸಮಯವಾಗಲಿ ಅಲ್ಲ. ಅವನು ಇನ್ನೇನು ಮಾತನಾಡುವುದರಲ್ಲಿ ಇದ್ದನು. ಅಷ್ಟರಲ್ಲಿ ಅತ್ತೆಯ ದೃಷ್ಟಿ ನನ್ನ ಮೇಲೆ ಬಿದ್ದಿತು. ನಾನು ತಕ್ಷಣವೇ ಅಲ್ಲಿಂದ ಹೊರಟೆ. ಅತ್ತೆ ಹೇಳಿದರು, ಇಲ್ಲೇನು ಮಾಡ್ತಾ ಇದ್ದೀಯಾ? ಹೋಗಿ ಅತಿಥಿಗಳನ್ನು ನೋಡಿಕೊ. ನಾನು ಬೇಗನೆ ಅಡುಗೆ ಮನೆಗೆ ಹೋಗಿ ನೆಮ್ಮದಿಯ ಉಸಿರು ಬಿಟ್ಟೆ. ನನ್ನ ಮೆದುಳಿನಲ್ಲಿ ನೆನಪಿನ ಪುಸ್ತಕ ತೆರೆದುಕೊಂಡಿತ್ತು. ಜೈದೀಪ್ ನಾನು ಕಾಲೇಜಿನಲ್ಲಿ ಸಹಪಾಠಿಗಳಾಗಿದ್ದೆವು. ಅವನು ನನಗೆ ವಿದ್ಯಾಭ್ಯಾಸ ಮಾಡುವುದರಲ್ಲಿ ತುಂಬ ಸಹಾಯ ಮಾಡುತ್ತಿದ್ದನು. ಒಂದು ದಿನ ಹೀಗೆ ಮಾತಿಗೆ ನೀನು ನನಗೆ ತುಂಬ ಸ್ಪೆಷಲ್ ಎಂದು ಹೇಳಿದ್ದನು. ಇಂದು ಅವನು ನನ್ನ ಕಣ್ಣೆದುರು ಬಂದಾಗ ನನಗೆ ಒಂದು ಕ್ಷಣ ಸಮಯ ನಿಂತಂತೆ ಅನಿಸಿತು. ನಾನು ಹೊರಗೆ ಹೋದರೂ ನನಗೆ ಮೊದಲಿನಂತೆ ಇರಲು ಆಗಲಿಲ್ಲ. ಮದುವೆಯ ಸಂಪ್ರದಾಯಗಳು ನಡೆಯುತ್ತಿದ್ದವು. ಜೈದೀಪ್ ನನ್ನ ನಾದಿನಿಯ ಗಂಡನ ಸ್ನೇಹಿತನಾಗಿದ್ದನು. ಅವರು ಪದೇ ಪದೇ ನನ್ನನ್ನು ನೋಡುತ್ತಿದ್ದರು. ಆದರೆ ನಾನು ಅವನ ದೃಷ್ಟಿಯಿಂದ ತಪ್ಪಿಸಿಕೊಂಡು ಓಡಾಡುತ್ತಿದ್ದೆ. ಇದು ಅವನಿಗೆ ಅರ್ಥ ಆಗಿರಬಹುದು. ಸಂಜೆಯ ಸಮಯ. ಮದುವೆಯ ಎಲ್ಲ ಸಂಪ್ರದಾಯಗಳು ಮುಗಿದಿದ್ದವು. ನನ್ನ ನಾದಿನಿಗೆ ವಿದಾಯ ಹೇಳುವ ಸಮಯ ಬಂದಿತ್ತು. ದಿಬ್ಬಣ ಹೊರಡುವ ಸಮಯದಲ್ಲಿ ಜೈದೀಪ್ ನನ್ನ ಹತ್ತಿರ ಬಂದು ಮೆಲ್ಲಗೆ ಹೇಳಿದರು, ನಾಳೆ ನಾನು ಪುನಃ ಬರುತ್ತೇನೆ. ನಾನು ನಿನ್ನ ಜೊತೆ ಮಾತನಾಡುವುದಿದೆ. ನೀನು ಬಾಗಿಲು ತೆರೆಯದಿದ್ದರೆ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. ನೀನು ನನ್ನನ್ನು ಶಾಶ್ವತವಾಗಿ ಮರೆತು ಬಿಟ್ಟಿದ್ದೀಯಾ ಎಂದು. ನಾನು ಏನನ್ನೂ ಹೇಳದೆ ಬಾಗಿಲು ಕಡೆ ಹೊರಟೆ. ನನ್ನ ನಾದಿನಿ ವಿದಾಯ ಹೇಳಿ ಅತ್ತೆ ಮನೆಗೆ ಹೊರಟಿದ್ದಳು. ನೆಂಟರಿಷ್ಟರು ಹೊರಟು ಹೋಗಿದ್ದರು. ನಾನು ಪದೇ ಪದೇ ಯೋಚಿಸುತ್ತಿದ್ದೆ, ನಾನು ಜೈದೀಪ್ ಹತ್ತಿರ ಮಾತನಾಡಬೇಕೇ ಬೇಡವೇ? ನಾನು ಅವನಿಂದ ದೂರ ಉಳಿಯುವುದು ಒಳ್ಳೆಯದೇ ಎಂದು. ಮರುದಿನ ಬೆಳಿಗ್ಗೆ ನಾನು ಎಂದಿನಂತೆ ಅಂಗಳದಲ್ಲಿ ಕೆಲಸಗೊಳಿಸುತ್ತಿದ್ದೆ. ಆಗ ನನ್ನ ಅತ್ತೆ ಮಾವ ಮಾತನಾಡಿಕೊಳ್ಳುತ್ತಿದ್ದರು. ಮದುವೆಯ ಮರುದಿನ ಮಗಳನ್ನು ತವರು ಮನೆಗೆ ಕರೆದುಕೊಂಡು ಬರುವುದು ನಮ್ಮ ಊರಿನ ಸಂಪ್ರದಾಯ. ನಾವು ಸಾಕ್ಷಿಯನ್ನು ಕರೆದುಕೊಂಡು ಬರಲು ಹೋಗುತ್ತಿದ್ದೇವೆ. ನೀನು ಭದ್ರವಾಗಿ ಬಾಗಿಲು ಹಾಕಿಕೊಂಡು ಎಲ್ಲ ಕೆಲಸ ಮುಗಿಸು. ನಾನು ಸರಿ ಎಂದು ಹೇಳಿದೆ. ಸ್ವಲ್ಪ ಸಮಯದ ನಂತರ ಅವರು ಹೊರಟರು. ಅವರು ಹೊರಟ ಸ್ವಲ್ಪ ಸಮಯದಲ್ಲಿ ನಮ್ಮ ಮನೆಯ ಬಾಗಿಲು ಬಡಿದ ಶಬ್ದವಾಯಿತು. ನಾನು ಕಿಟಕಿಯಿಂದ ನೋಡಿದೆ. ಜೈದೀಪ್ ಹೊರಗೆ ನಿಂತಿದ್ದರು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನಾನು ನಿಧಾನಕ್ಕೆ ಬಾಗಿಲು ತೆರೆದು ಹೇಳಿದೆ, ನೀವು ಬಂದು ಬಿಟ್ರಾ? ಅವರು ಹೇಳಿದರು, ನಾನು ನಿಮಗೆ ಬರುತ್ತೇನೆ ಎಂದು ಹೇಳಿದ್ದೆ. ನನ್ನ ಮಾತು ಪೂರ್ತಿಗೊಳಿಸಲು ಬಂದಿದ್ದೇನೆ. ನಾನು ಆ ಕಡೆ ಈ ಕಡೆ ನೋಡಿದೆ. ನನ್ನ ಅತ್ತೆ ಮಾವ ಹೊರಟು ಹೋಗಿದ್ದರು. ನಾನು ಅವರನ್ನು ಒಳಗೆ ಬರುವಂತೆ ಸನ್ನೆ ಮಾಡಿದೆ. ಅವರ ಒಳಗೆ ಬರುತ್ತಿದ್ದಂತೆ ನಾನು ಬಾಗಿಲು ಹಾಕಿದೆ. ಅವರು ಒಳಗೆ ಬಂದು ನನ್ನ ಕೈ ಹಿಡಿದು ಹೇಳಿದರು, ಮೀನಾಕ್ಷಿ, ನಿನಗೆ ನೆನಪಿದೆಯಾ? ಕಾಲೇಜಿನ ದಿನಗಳಲ್ಲಿ ನಾವು ಇಬ್ಬರು ಸೇರಿ ಕಂಬೈನ್ಡ್ ಸ್ಟಡಿ ಮಾಡುತ್ತಿದ್ದೆವು. ನಾನು ನೆಲ ನೋಡುತ್ತಾ ಹೇಳಿದೆ, ಹೌದು. ಆದರೆ ಈಗ ಆ ದಿನಗಳು ಕಳೆದು ಹೋಗಿವೆ. ಆಗ ನೀನು ನನ್ನ ಒಳ್ಳೆಯ ಸ್ನೇಹಿತನಾಗಿದ್ದೆ. ಈಗ ಅಪರಿಚಿತ ವ್ಯಕ್ತಿ. ಜೈದೀಪ್ ಹೇಳಿದರು, ಸಮಯ ಬದಲಾದರೂ ನನಗೆ ನೀನು ಅದೇ ಮೀನಾಕ್ಷಿ. ನಾನು ಹೇಳಿದೆ, ಸಮಯ ಎಲ್ಲವನ್ನೂ ಬದಲಾಯಿಸುತ್ತದೆ. ಈಗ ನಾನು ಮೊದಲಿನ ಮೀನಾಕ್ಷಿ ಅಲ್ಲ. ನಿಮ್ಮ ಸ್ನೇಹಿತೆಯಾಗಿ ನಿಮ್ಮೊಂದಿಗೆ ಸಂತೋಷದಿಂದ ಕಾಲ ಕಳೆಯುತ್ತಿದ್ದ ಮೀನಾಕ್ಷಿ ಅಲ್ಲ. ಅವರು ನನ್ನ ಮಾತು ಅರ್ಥ ಮಾಡಿಕೊಂಡು ಹೇಳಿದರು, ಕಾಲೇಜ್ ಮುಗಿದ ಮೇಲೆ ನಾನು ನಿಮ್ಮನ್ನು ತುಂಬ ಹುಡುಕಿದೆ. ಆದರೆ ನಿಮ್ಮ ಸುಳಿವು ಸಿಗಲಿಲ್ಲ. ನಂತರ ಯಾರೋ ಹೇಳಿದರು, ನಿಮ್ಮ ಮದುವೆ ಆಗಿದೆ ಎಂದು.
ಆದರೆ ನಾನು ಸುಮ್ಮನಾದೆ. ಆದರೆ ನಿನ್ನೆ ನಿಮ್ಮನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಬಚ್ಚಿಟ್ಟ ಭಾವನೆಗಳು ಪುನಃ ತೆರೆದುಕೊಂಡವು. ನಾನು ಕಂಡ ಕನಸು ನನಸಾಗುವ ಸಮಯ ಬಂದಿದೆ ಅನಿಸಿತು. ನಾನು ಹೇಳಿದೆ, ಪ್ರತಿಯೊಬ್ಬ ಮನುಷ್ಯರು ಕನಸು ಕಾಣುತ್ತಾರೆ, ಆದರೆ ಪ್ರತಿಯೊಂದು ಕನಸು ನನಸಾಗುವುದಿಲ್ಲ. ನನ್ನ ಜೀವನ ಮೊದಲಿನಂತೆ ಇಲ್ಲ. ಇಲ್ಲಿ ನಿಮಗೆ ಯಾವುದೇ ಜಾಗವಿಲ್ಲ. ಇಲ್ಲಿ ನಾನು ನಿಮ್ಮನ್ನು ದೂಷಿಸಲು ಬಂದಿಲ್ಲ. ನನಗೆ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಬೇಕು. ನೀವು ಇಲ್ಲಿ ಸಂತೋಷವಾಗಿದ್ದೀರಾ? ನಾನು ಮೌನಿಯಾದೆ. ನನ್ನ ಸಂತೋಷ ಒಂದು ಕನಸಾಗಿತ್ತು. ಅದು ಈ ಬಿಳಿ ಸೀರೆಯ ಒಳಗೆ ಹುದುಗಿ ಹೋಗಿತ್ತು. ಜೈದೀಪ್ ಪುನಃ ಹೇಳಿದರು, ನೀನು ನನ್ನನ್ನು ಯಾವತ್ತೂ ನಂಬಿರಲಿಲ್ಲವೇ? ನಾನು ಹೇಳಿದೆ, ಅದು ಕಾಲೇಜ್ ದಿನಗಳ ಒಂದು ಭಾಗವಾಗಿತ್ತು ಅಷ್ಟೇ. ಆ ದಿನಗಳಲ್ಲಿ ನನ್ನ ಪರಿಸ್ಥಿತಿಯಲ್ಲಿ ನಿಮ್ಮ ಬಗ್ಗೆ ಯೋಚಿಸುವಂತಿರಲಿಲ್ಲ. ನನ್ನ ಅಪ್ಪ ಅಮ್ಮ ನನ್ನ ಮದುವೆ ಫಿಕ್ಸ್ ಮಾಡಿ ಬೇಗನೆ ಮದುವೆ ಮಾಡಿದರು. ಹೀಗಾಗಿ ನಿಮಗೆ ಹೇಳುವ ಅವಕಾಶವೇ ನನಗೆ ಸಿಗಲಿಲ್ಲ. ನಮ್ಮಿಬ್ಬರ ನಡುವೆ ಕೇವಲ ಸ್ನೇಹ ಇತ್ತು ಅಷ್ಟೇ. ಇದನ್ನು ಬಿಟ್ಟು ಬೇರೇನೂ ಇರಲಿಲ್ಲ. ಅವರು ಹೇಳಿದರು, ನಿನಗೆ ಬೇರೇನೂ ಇಲ್ಲದೆ ಇರಬಹುದು, ಆದರೆ ನನಗೆ ಎಲ್ಲವೂ ಇತ್ತು. ನಾನು ನಿಮ್ಮನ್ನು ಇಷ್ಟಪಡುತ್ತಿದ್ದೆ, ಆದರೆ ಇದು ನಿಮಗೆ ಅರ್ಥವೇ ಆಗಲಿಲ್ಲ. ಆದರೆ ನನ್ನಿಂದಲೇ ತಪ್ಪು ನಡೆಯಿತು. ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ ಎಂದು ನಿಮಗೆ ನಾನೇ ಅರ್ಥ ಮಾಡಿಸಬೇಕಿತ್ತು. ನಾನು ತುಂಬ ತಡ ಮಾಡಿದೆ. ನನಗೆ ಈಗ ಗೊತ್ತಾಯಿತು, ನಿಮ್ಮ ಗಂಡ ನಿಧನ ಹೊಂದಿದ್ದಾರೆ ಎಂದು. ನಿನಗೆ ಹತ್ತಿರವಾಗಲು ನನಗೆ ಅದೃಷ್ಟ ನೀಡು ಅವಕಾಶ ಕೊಟ್ಟಿದೆ. ನಾನು ಇನ್ನೊಮ್ಮೆ ಪ್ರಯತ್ನಿಸಬಹುದಲ್ಲವೇ? ನಾನು ಆಶ್ಚರ್ಯದಿಂದ ಅವರನ್ನು ನೋಡಿ ಹೇಳಿದೆ, ನಿಮಗೆ ಹುಚ್ಚಿ ಹಿಡಿದಿದೆಯಾ? ಇಲ್ಲಿ ಯಾವುದೂ ನನ್ನಿಷ್ಟದಂತೆ ನಡೆಯುವುದಿಲ್ಲ. ಎಲ್ಲವೂ ನನ್ನ ಅತ್ತೆಯ ಇಷ್ಟದಂತೆ ನಡೆಯುತ್ತದೆ. ಅವರು ನನ್ನನ್ನು ನೆರಳಿನಂತೆ ಹಿಂಬಾಲಿಸುತ್ತಾರೆ. ಈ ಊರಿನ ಸಂಪ್ರದಾಯದ ಬಗ್ಗೆ ನಿಮಗೆ ಗೊತ್ತಿಲ್ಲ. ಈ ಊರಿನ ಜನರು ಹಳೆಯ ನಂಬಿಕೆಗಳೊಂದಿಗೆ ಬದುಕುತ್ತಿದ್ದಾರೆ. ನಾನು ನನ್ನ ಗಂಡನ ವಿಧೇಯ ಪತ್ನಿಯಾಗಿ ಇಲ್ಲಿ ಬದುಕಿದರೆ ಮೇಲಿರುವ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಜೈದೀಪ್ ಸಣ್ಣದಾಗಿ ನಕ್ಕು ಹೇಳಿದರು, ನೀನು ವಿದ್ಯಾವಂತೆಯಾಗಿ ಜನರ ಇಂತಹ ಮೂಢನಂಬಿಕೆಗಳನ್ನು ನಂಬಿ ಬದುಕುತ್ತಿದ್ದೀಯಾ? ನಾನು ನಿನಗೆ ಒಂದು ಮಾತು ಹೇಳಲು ಬಯಸುತ್ತಿದ್ದೇನೆ. ನೀನು ನಿನ್ನ ಜೀವನದಲ್ಲಿ ಏನಾದರೂ ಬದಲಾವಣೆ ಬಯಸುವುದಾದರೆ ನಿನಗೆ ಯಾವಾಗಲೂ ಗೌರವ ಕೊಡುವ ಅದೇ ಜೈದೀಪ್ ನಿನ್ನ ಜೊತೆಯಾಗಿರುತ್ತಾರೆ. ನಾನು ನಿನ್ನನ್ನು ಯಾವಾಗಲೂ ಪ್ರೀತಿಸುತ್ತೇನೆ. ನಾನು ಅವರಿಗೆ ಬಾಗಿಲ ಕಡೆ ಕೈ ತೋರಿಸಿ ಹೇಳಿದೆ, ನೀವು ಈಗ ಇಲ್ಲಿಂದ ಹೊರಡಿ. ಯಾರಾದರೂ ನೋಡಿದರೆ ಅನಾಹುತ ಆಗುತ್ತದೆ. ಅವರು ಎದ್ದು, ಸರಿ, ಈಗ ನಾನು ಹೊರಡುತ್ತೇನೆ. ಆದರೆ ಒಂದು ನೆನಪಿಟ್ಟುಕೋ, ನಿನ್ನ ಎಲ್ಲ ಖುಷಿಯನ್ನು ಕಿತ್ತುಕೊಳ್ಳಲಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ತಮ್ಮ ಇಷ್ಟದಂತೆ ಬದುಕು ಹಕ್ಕಿರುತ್ತದೆ. ದಿನೇ ದಿನೇ ನೀನು ನಿನ್ನನ್ನು ಸಾಯಿಸಿಕೊಳ್ಳುತ್ತಿದ್ದೀಯಾ? ನಿನ್ನ ಜೊತೆ ನೀನು ಇಷ್ಟು ಕೆಟ್ಟದಾಗಿ ನಡೆದುಕೊಳ್ಳಬೇಡ. ಹೀಗೆ ಹೇಳಿ ಅವನು ಅಲ್ಲಿಂದ ಹೊರಟು ಹೋದನು. ಸ್ವಲ್ಪ ಸಮಯದ ನಂತರ ಅತ್ತೆ ಮಾವ ಸಾಕ್ಷಿಯನ್ನು ಕರೆದುಕೊಂಡು ಮನೆಗೆ ಬಂದರು. ಮನೆಯ ಒಳಗೆ ಬರುತ್ತಿದ್ದಂತೆ ನನ್ನ ಅತ್ತೆ ಕೋಪಗೊಂಡಿದ್ದರು. ಈಗಾಗಲೇ ಅವರಿಗೆ ಪಕ್ಕದ ಮನೆಯವರು ಯಾವುದೋ ಒಬ್ಬ ಹುಡುಗ ಮನೆಗೆ ಬಂದಿರುವ ವಿಷಯ ತಿಳಿಸಿದರು. ಅವರು ಹೇಳಿದರು, ಯಾರು ಬಂದಿದ್ದರು? ನೀನು ಯಾರ ಜೊತೆ ಮಾತನಾಡುತ್ತಿದ್ದೆ? ನಾನು ಗಾಬರಿಯಿಂದ, ಯಾರೂ ಇಲ್ಲ, ಊರಿನ ಹುಡುಗ ಬಂದಿದ್ದನು. ನನಗೆ ಕೆಲವೊಂದು ಸಾಮಾನುಗಳು ಬೇಕಿದ್ದವು. ಹೀಗಾಗಿ ದುಡ್ಡು ಕೊಟ್ಟು ಕೆಲವು ಸಾಮಾನುಗಳನ್ನು ತರಿಸಿಕೊಂಡೆ. ಚಹಾ ಕುಡಿಯಲು ಹೊರಗೆ ಕರೆದೆ. ಅತ್ತೆ ಹೇಳಿದರು, ಇಂದು ನಿನ್ನಿಂದ ಈ ತಪ್ಪು ನಡೆದಿದೆ. ಇನ್ಮುಂದೆ ಈ ತಪ್ಪು ನಡೆಯಕೂಡದು. ನಾವು ಇಲ್ಲದಿರುವಾಗ ನೀನು ಯಾರನ್ನೂ ಒಳಗೆ ಕರೆಯಬೇಡ. ಯಾವುದೇ ಸಾಮಾನುಗಳು ಬೇಕಿದ್ದರೂ ನಾವು ಬರುವವರೆಗೆ ಕಾಯಬೇಕು. ನಾನು ಸರಿ ಅಮ್ಮ ಎಂದು ಹೇಳಿ ತಟ್ಟನೆ ಅಡಿಗೆ ಮನೆಗೆ ಹೋಗಿ ಅಡುಗೆ ಕೆಲಸದಲ್ಲಿ ತೊಡಗಿಸಿಕೊಂಡೆ. ಮರುದಿನ ಬೆಳಿಗ್ಗೆ ಸುಮಾರು 10 ಗಂಟೆಗೆ ಮನೆಯ ಬಾಗಿಲ ಶಬ್ದವಾಯಿತು. ಅತ್ತೆ ಕೋಣೆಯಲ್ಲಿ ಮಲಗಿದ್ದರು. ನಾನು ಬಾಗಿಲು ತೆರೆದು ನೋಡಿದೆ. ಬಾಗಿಲಲ್ಲಿ ಜೈದೀಪ್ ನಿಂತಿದ್ದರು. ನಾನು ಹಿಂದೆ ಸರಿದು ಹೇಳಿದೆ, ನೀವು ಪದೇ ಪದೇ ಏಕೆ ಬರುತ್ತಿದ್ದೀರಿ? ನೀವು ಪದೇ ಪದೇ ಇಲ್ಲಿಗೆ ಬರುವುದು ಸರಿಯಲ್ಲ. ಜನರು ಏನು ಹೇಳುತ್ತಾರೆ? ಅವರು ಮೆಲ್ಲನೆ ಹೇಳಿದರು, ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ನಿನ್ನನ್ನು ವಿಧೇಯ ಜೀವನದಿಂದ ಮುಕ್ತಿಗೊಳಿಸಲು ಬಯಸುತ್ತಿದ್ದೇನೆ. ಇವರು ನಿನ್ನ ಜೀವನವನ್ನು ನಾಶ ಮಾಡುತ್ತಿದ್ದಾರೆ. ನಾನು ಸ್ಪಷ್ಟವಾಗಿ ಹೇಳಿದೆ, ಇದು ನನ್ನ ಜೀವನ. ಇಲ್ಲಿ ನೀವು ಬರುವ ಅವಶ್ಯಕತೆ ಇಲ್ಲ. ಅವರು ನಕ್ಕು ಹೇಳಿದರು, ನೋಡುತ್ತಿರು, ಎಲ್ಲೆದರೂ ನಿನ್ನ ಕೈ ಹಿಡಿಯುತ್ತೇನೆ. ನಾನು ದೀರ್ಘವಾದ ನಿಟ್ಟುಸಿರು ಬಿಟ್ಟು ಹೇಳಿದೆ, ಈ ಮನೆ, ಈ ಊರಿನ ವಾತಾವರಣ ಹೇಗೆ ಅನ್ನುವುದು ನಿಮಗೆ ಗೊತ್ತಿಲ್ಲ. ಎರಡನೇ ಮದುವೆ ಮಾಡಿಕೊಳ್ಳುವುದು ಈ ಊರಿನ ಜನರ ಪ್ರಕಾರ ಮಹಾಪಾಪದ ಕೆಲಸ. ಅವರು ಒಂದು ಹೆಜ್ಜೆ ಮುಂದೆ ಬಂದು ಹೇಳಿದರು, ನೀನು ಸಮಾಜ ಎಂದು ಹೇಳುತ್ತದೆ ಎಂದು ವಿಧೇಯವಾಗಿ ಇಲ್ಲಿ ಜೀವನ ಪೂರ್ತಿ ಬಂದಿಯಾಗಿರುತ್ತೀಯಾ? ನಾನು ಬಾಗಿಲು ಹಿಡಿದುಕೊಂಡು ಹೇಳಿದೆ, ಇದು ನನ್ನ ಸಮಸ್ಯೆ. ಇದನ್ನು ನಾನೇ ಹ್ಯಾಂಡಲ್ ಮಾಡ್ತೇನೆ. ನೀವು ಪದೇ ಪದೇ ಇಲ್ಲಿಗೆ ಬರುವ ಅಗತ್ಯ ಇಲ್ಲ. ನಾನು ಬಾಗಿಲು ಹಾಕಿದೆ. ಅವರು ಅಲ್ಲಿಂದ ಹೊರಟು ಹೋದರು. ಮಧ್ಯಾಹ್ನ 2 ಗಂಟೆ ಸಮಯ. ನಾನು ಎಲ್ಲರಿಗೂ ಊಟ ಬಡಿಸುತ್ತಿದ್ದೆ. ಅತ್ತೆ ಕೇಳಿದರು, ಬೆಳಿಗ್ಗೆ ಯಾರು ಬಂದಿದ್ದರು? ಯಾರ ಜೊತೆ ಮೆಲ್ಲನೆ ಮಾತನಾಡುತ್ತಿದ್ದೆ? ನಾನು ಗಾಬರಿಯಿಂದ ಅವರನ್ನು ನೋಡಿದೆ ಮತ್ತು ಹೇಳಿದೆ, ಯಾರೂ ಬಂದಿರಲಿಲ್ಲ. ಹೌದು, ಸರಿ, ನೆನಪಿಗೆ ಬಂತು. ಪಕ್ಕದ ಮನೆ ಹುಡುಗ ಬಂದಿದ್ದನು. ಅವನು ಬಾಲ್ ನಮ್ಮ ಅಂಗಳಕ್ಕೆ ಬಂದಿತ್ತು. ಅವನ ಜೊತೆ ಮಾತನಾಡುತ್ತಿದ್ದೆ. ಅವರು ತುಂಬ ಮುದ್ದಾಗಿದ್ದನು.
ನೀನು ಯಾವುದೇ ಹುಡುಗರೊಂದಿಗೆ ಮಾತನಾಡುವುದು ಮಾಡಿದರೆ ಈ ಮನೆಯಲ್ಲಿ ನಿನ್ನ ಜೀವನ ಇನ್ನೂ ಕಷ್ಟವಾಗುತ್ತದೆ. ನಾನು ಗಾಬರಿಯಿಂದ ಸುಮ್ಮನಾದೆ. ನನ್ನ ನಾದಿನಿ ತವರು ಮನೆಯಲ್ಲಿ ಇರುವ ಸಂಪ್ರದಾಯ ಪೂರ್ಣಗೊಳಿಸಿ ಅತ್ತೆ ಮನೆಗೆ ಹೋಗಿದ್ದಳು. ಆದರೆ ಪದೇ ಪದೇ ಫೋನ್ ಮಾಡಿ ಮಾತನಾಡುತ್ತಿದ್ದಳು. ಅವಳಿಗೆ ಅವಳ ಗಂಡನಿಂದ ಜೈದೀಪ್ ಮತ್ತು ನನ್ನ ಹಳೆಯ ಸ್ನೇಹಿತರೆಂದು ಗೊತ್ತಾಗಿತ್ತು. ಅವನು ನಮ್ಮ ಮನೆಗೆ ಪದೇ ಪದೇ ಬರುತ್ತಿರುವುದನ್ನು ಹೇಳಿದಳು. ನನ್ನ ಅತ್ತೆ ನನ್ನನ್ನು ಕರೆದು ಹೇಳಿದರು, ನೀನು ನನ್ನನ್ನು ನಿನ್ನ ಶತ್ರುವಾಗಿ ಮಾಡಬೇಕು ಅಂದುಕೊಂಡಿದ್ದೀಯಾ? ನನಗೆ ಎಲ್ಲ ಗೊತ್ತು. ನೀನು ಇನ್ನೊಂದು ಮದುವೆ ಮಾಡಿಕೊಳ್ಳಬೇಕು ಅಂದುಕೊಂಡಿದ್ದೀಯಾ? ಆ ಹುಡುಗ ಪದೇ ಪದೇ ನಮ್ಮ ಮನೆಗೆ ಬರುತ್ತಿದ್ದಾನೆ. ನೋಡು, ನೀನು ಈ ನಿಟ್ಟಿನಲ್ಲಿ ಹೆಜ್ಜೆ ಮುಂದೆ ಇಟ್ಟರೆ ನಿನಗೆ ದೊಡ್ಡ ಅನಾಹುತ ಕಾದಿದೆ. ಅವರ ಮಾತಿಗೆ ನಾನು ಏನನ್ನೂ ಹೇಳಲಿಲ್ಲ. ಅವರು ಪುನಃ ಕೋಪದಿಂದ ಹೇಳಿದರು, ನೀನು ಯಾವಾಗಲೂ ಈ ಬಿಳಿ ಸೀರೆಯಲ್ಲಿ ಇರಬೇಕು. ನೀನು ನನ್ನ ಮಗನ ವಿಧೇಯ ಪತ್ನಿ. ನಿನ್ನ ಹೃದಯದಲ್ಲಿ ಬೇರೆ ಹುಡುಗನ ಬಗ್ಗೆ ಯೋಚನೆ ಬಂದರೆ ಒಳ್ಳೆಯದಾಗುವುದಿಲ್ಲ. ಬೆಳಿಗ್ಗೆ ನಾನು ನನ್ನ ಅಪ್ಪಾಜಿಗೆ ಫೋನ್ ಮಾಡಿದೆ. ಅವರು ಹೇಳಿದರು, ಮಗಳೇ, ನೀನು ನಮ್ಮ ಮಾತು ಒಪ್ಪಿಕೊಳ್ಳಲಿಲ್ಲ. ಆ ದಿನ ನೀನು ಧ್ವನಿ ಎತ್ತಿದರೆ ನಾವು ಅಲ್ಲಿಂದ ನಿನ್ನನ್ನು ಕರೆದುಕೊಂಡು ಬರುತ್ತಿದ್ದೆವು. ಇಂದು ನೀನು ಇಂತಹ ಅರ್ಥಹೀನ ಜೀವನ ಮಾಡಬೇಕಿರಲಿಲ್ಲ. ನಂತರ ಅಮ್ಮನ ಜೊತೆ ಸ್ವಲ್ಪ ಮಾತುಕತೆ ನಡೆಯಿತು. ನಾನು ಅವರಿಗೆ ಜೈದೀಪ್ ಅವರ ಬಗ್ಗೆ ತಿಳಿಸಿದ್ದೆ. ಅವರು ಹೇಳಿದರು, ಮಗಳೇ, ಅವನು ಒಳ್ಳೆಯ ವ್ಯಕ್ತಿಯಾಗಿದ್ದರೆ, ನಿನ್ನ ಬಗ್ಗೆ ಗೌರವ ಇದ್ದರೆ ನೀನು ಮುಂದುವರಿ. ನಮಗೆ ನಮ್ಮ ಅತ್ತೆ ಮನೆಯವರ ಹಾಗೆ ಇಂತಹ ಯಾವುದೇ ಸಂಪ್ರದಾಯದಲ್ಲಿ ನಂಬಿಕೆ ಇಲ್ಲ. ನೀನು ಖುಷಿಯಾಗಿರುವುದು ಮುಖ್ಯ. ಸಮಾಜ ಏನೇ ಹೇಳಲಿ, ನಿನಗೆ ಒಂದು ಒಳ್ಳೆಯ ಅವಕಾಶ. ಇದನ್ನು ಕೈತಪ್ಪಿ ಹೋಗಲು ಬಿಡಬೇಡ. ಈ ಕಡೆ ಅತ್ತೆ ಚಿಕ್ಕ ಚಿಕ್ಕ ವಿಷಯಕ್ಕೂ ನನಗೆ ಬೈಯುತ್ತಿದ್ದರು. ಪದೇ ಪದೇ ಜೈದೀಪ್ ಅವರ ಹೆಸರು ತಂದು ನನ್ನನ್ನು ಅವಮಾನಿಸುತ್ತಿದ್ದರು. ಇನ್ನೊಂದು ದಿನ ಜೈದೀಪ್ ನಮ್ಮ ಮನೆಗೆ ಬಂದರು. ಪ್ರತಿ ಸಲದಂತೆ ಈ ಸಲವೂ ಅವರು ನನ್ನನ್ನು ಮದುವೆಯಾಗುವುದಾಗಿ ಹೇಳಿದರು. ಈ ಬಾರಿ ನಾನು ಬಾಗಿಲು ತೆರೆಯಲಿಲ್ಲ. ಅವರು ಪದೇ ಪದೇ ನನ್ನ ಹೆಸರು ಹೇಳಿ ಬಾಗಿಲು ಬಡಿಯುತ್ತಿದ್ದರು. ನನ್ನ ಅತ್ತೆ ನನ್ನನ್ನು ತೀಕ್ಷ್ಣವಾಗಿ ನೋಡುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಅವರು ಅಲ್ಲಿಂದ ಹೊರಟು ಹೋದರು. ಈ ವಿಷಯವಾಗಿ ಅತ್ತೆ ನನ್ನ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ದೂರು ಹೇಳಿದರು. ನಿಮ್ಮ ಮಗಳಿಗೆ ನೀವು ಇದೇ ಕಳಿಸಿರುವುದೇ? ಇಲ್ಲಿ ನಿಮ್ಮ ಮಗಳು ನಮ್ಮ ಗೌರವ ಹಾಳು ಮಾಡುತ್ತಿದ್ದಾಳೆ. ನಾವು ಅವಳನ್ನು ಇಲ್ಲಿಂದ ಹೊರಹಾಕಲು ಸಾಧ್ಯವಿಲ್ಲ. ಹಾಗೆ ಅವಳನ್ನು ಸಹಿಸಿಕೊಂಡು ಇರಲು ಸಾಧ್ಯವಿಲ್ಲ. ಹೀಗಿರುವಾಗ ನೀವೇ ಹೇಳಿ ಏನು ಮಾಡಬೇಕೆಂದು ಅಮ್ಮ ಅಳುತ್ತಾ ಹೇಳಿದರು. ಇದರಲ್ಲಿ ನನ್ನ ಮಗಳ ತಪ್ಪೇನಿಲ್ಲ. ಆ ಹುಡುಗನಿಗೆ ನನ್ನ ಮಗಳು ಇಷ್ಟವಾದರೆ ಇದರಲ್ಲಿ ಅವಳ ತಪ್ಪೇನಿದೆ? ನಾವು ಅಲ್ಲಿಗೆ ಬಂದು ಮಾತನಾಡುತ್ತೇವೆ. ನೀವು ನಮ್ಮ ಮಗಳನ್ನು ದೂಷಿಸಬೇಡಿ. ಜೈದೀಪನಿಗೆ ಇದೆಲ್ಲ ಗೊತ್ತಾಗಿ ಅವನು ಮರುದಿನ ಪುನಃ ನಮ್ಮ ಮನೆಯ ಬಾಗಿಲಿಗೆ ಬಂದು ನಿಂತನು. ಪುನಃ ಬಾಗಿಲು ಬಡಿಯಲು ಶುರು ಮಾಡಿದನು. ನಾನು ಬಾಗಿಲು ತೆರೆಯಲಿಲ್ಲ. ಬಾಗಿಲು ಬಡಿಯುವ ಶಬ್ದ ಕೇಳಿ ಅತ್ತೆ ಹೊರಗೆ ಬಂದು ಅವನ ಜೊತೆಗೆ ಜಗಳಕ್ಕೆ ನಿಂತರು. ನಮ್ಮ ಜೀವನದಲ್ಲಿ ತಮಾಷೆ ನೋಡಲು ಬಂದಿದ್ದೀರಾ? ಅವರು ಹೇಳಿದರು, ನಾನು ಮೀನಾಕ್ಷಿಯನ್ನು ಮದುವೆ ಮಾಡಿಕೊಳ್ಳುತ್ತೇನೆ. ಗೌರವದಿಂದ ಸಂಬಂಧ ಕೇಳಿಕೊಂಡು ಬಂದಿದ್ದೇನೆ. ನನ್ನ ಅತ್ತೆ ನಗುತ್ತಾ ಹೇಳಿದರು, ವಿಧೇಯವಂದಿಗೆ ಸಂಬಂಧ ಬೆಳೆಸಲು ಬಂದಿದ್ದೀಯಾ? ನೀನು ಕುರುಡನೇ ಅಥವಾ ಮೂರ್ಖನೇ? ಅತ್ತೆ ಅವನನ್ನು ಹೊರಗೆ ಹಾಕಿದರು. ಮನೆಯ ಎದುರು ಗಲಾಟೆ ಕೇಳಿ ಒಬ್ಬೊಬ್ಬರಾಗಿ ಬಂದು ಗುಂಪು ಸೇರಿದರು. ಎಲ್ಲರೂ ಸೇರಿ ವಿಧೇಯ ಎರಡನೇ ಮದುವೆಗೆ ವಿರೋಧ ಸೂಚಿಸಿದರು. ಜೈದೀಪ್ ಎಲ್ಲರೆದುರು ಏನನ್ನೂ ಮಾತನಾಡಲಿಲ್ಲ. ಅಲ್ಲಿಂದ ಹೊರಟು ಹೋದನು. ಆ ದಿನ ರಾತ್ರಿ ನನ್ನನ್ನು ಕೋಣೆಯಲ್ಲಿ ಕೂಡಿ ಹಾಕಲಾಯಿತು. ಊಟವನ್ನು ಕೊಡಲಿಲ್ಲ. ಅತ್ತೆ ನನ್ನನ್ನೇ ದೂಷಿಸುತ್ತಿದ್ದರು. ಎಲ್ಲವೂ ನನ್ನದೇ ತಪ್ಪು ಎಂದು ಹೇಳಿದರು. ನಾನು ಕೋಣೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ನನ್ನ ಜೀವನ ಸರ್ವನಾಶ ಆಗುತ್ತಿತ್ತು. ನಾನು ಯಾವುದೇ ಅಪರಾಧ ಮಾಡಿರಲಿಲ್ಲ, ಆದರೆ ನನಗೆ ಶಿಕ್ಷೆ ಆಗುತ್ತಿತ್ತು. ಜೈದೀಪ್ ಈಗ ಹಿಡಿದಿದ್ದರು. ಮುಂಜಾನೆ ಸೂರ್ಯನ ಮೊದಲ ಕಿರಣಗಳೊಂದಿಗೆ ಅವನು ನಮ್ಮ ಮನೆ ಬಾಗಿಲಿಗೆ ಬಂದಿರುತ್ತಿದ್ದನು. ಈಗ ಅವನು ಪ್ರತಿದಿನ ಮನೆಗೆ ಬರುತ್ತಿರುವ ವಿಷಯ ತಿಳಿದ ಊರಿನ ಜನರು ಮಾತನಾಡಿಕೊಳ್ಳುತ್ತಿದ್ದರು. ಇವನು ಅದೇ ಹುಡುಗ ಅಲ್ಲವೇ? ವಿಧೇಯ ಹಿಂದೆ ಪ್ರೇಮಿಯಂತೆ ಬಿದ್ದಿರುವವನು. ನನ್ನ ಅತ್ತೆ ಕೋಪದಿಂದ ಹೇಳುತ್ತಿದ್ದರು, ಈ ರೀತಿ ಪ್ರತಿದಿನ ಈ ಮನೆಯ ಬಾಗಿಲಿಗೆ ಬಂದು ಊರಿನಲ್ಲಿ ನಮ್ಮ ಮರ್ಯಾದೆ ಕಳೆಯಬೇಡ. ಒಂದು ದಿನ ನಮ್ಮ ಮಾವ ಮತ್ತು ಜೈದೀಪ್ ಅವರ ನಡುವೆ ಹೊಡೆದಾಟ ಆಯಿತು. ನನ್ನ ನಾದಿನಿ ಕೂಡ ಹೇಳುತ್ತಿದ್ದಳು, ಅತ್ತಿಗೆ ನಿಮ್ಮಿಂದಾಗಿ ನಮ್ಮ ಅಪ್ಪ ಅಮ್ಮನ ಊರಿನಲ್ಲಿ ಅವಮಾನ ಅನುಭವಿಸುತ್ತಿದ್ದಾರೆ. ನೀವೇಕೆ ಜೈದೀಪಿಗೆ ಹೇಳುತ್ತಿಲ್ಲ ಊರಿಗೆ ಬಂದು ಈ ರೀತಿ ತಮಾಷೆ ಮಾಡಬೇಡಿ ಎಂದು? ನಾನು ಅವಳಿಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದೆ. ನೀನು ಅಂದುಕೊಂಡ ಹಾಗೆ ಇಲ್ಲಿ ಏನೂ ಇಲ್ಲ. ನಾನು ಯಾವತ್ತೂ ನಿನ್ನ ಅಪ್ಪ ಅಮ್ಮನ ಮಾತು ಮೀರಿಲ್ಲ. ನಾನು ಅವರನ್ನು ನನ್ನ ಅಪ್ಪ ಅಮ್ಮನಂತೆ ಅಂದುಕೊಂಡಿದ್ದೇನೆ. ಒಂದು ದಿನ ನಾನು ಬಟ್ಟೆ ವಾಶ್ ಮಾಡುತ್ತಿದ್ದೆ. ಬಾಗಿಲ ಶಬ್ದವಾಯಿತು. ಅತ್ತೆ ತಟ್ಟನೆ ಹೊರಬಂದರು. ಜೈದೀಪ್ನ ಧ್ವನಿ ಕೇಳಿಸುತ್ತಿತ್ತು. ನಾನು ಮೀನಾಕ್ಷಿಯನ್ನು ಮದುವೆ ಮಾಡಿಕೊಳ್ಳುತ್ತೇನೆ. ಅವಳು ನನ್ನ ಮದುವೆ ಮಾಡಿ ನಾನು ಮದುವೆಯ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಅತ್ತೆ ಕೂಗಿ ಹೇಳಿದರು, ಅವಳು ನನ್ನ ಮಗನ ವಿಧೇಯ ಹೆಂಡತಿ. ಜೈದೀಪ್ ನಿಧಾನಕ್ಕೆ ಸ್ಪಷ್ಟವಾಗಿ ಹೇಳಿದನು, ಅವಳು ವಿಧೇಯಾದರೂ ಅವಳು ಒಬ್ಬ ಮನುಷ್ಯಳು. ಅವಳ ಜೀವನ ಮುಗಿದು ಹೋಗಿಲ್ಲ. ಅವಳಿಗೂ ಬದುಕುವ ಹಕ್ಕು ಇದೆ. ಅತ್ತೆ ಬಾಗಿಲು ಹಾಕಿ ಒಳಗೆ ಬಂದು ಜೋರಾಗಿ ಕೂಗಾಡುತ್ತಾ ನನಗೆ ಹೇಳಿದರು, ನಿನಗೆ ಅವನ ಜೊತೆ ಹೋಗುವ ಮನಸ್ಸಿದ್ದರೆ ನನಗೆ ಸ್ಪಷ್ಟವಾಗಿ ಹೇಳಿಬಿಡು.
ನಾನು ಈಗಿಂದೀಗಲೇ ನಿನ್ನನ್ನು ಹೊರಹಾಕುತ್ತೇನೆ. ಪ್ರತಿದಿನ ನಾವು ಅವನ ಕಿರುಕುಳದಿಂದ ಬೇಸತ್ತಿದ್ದೇವೆ. ನಾವು ಕೈ ಒರೆಸಿಕೊಳ್ಳುತ್ತಾ ಹೇಳಿದೆ, ಅಮ್ಮ ನಾನೇನು ಮಾಡಿರಲಿಲ್ಲ, ಅವನೇ ನಮ್ಮ ಮನೆಗೆ ಬರುತ್ತಾನೆ, ನಾನು ನಿಮಗೆ ಹೇಗೆ ಅರ್ಥ ಮಾಡಿಸಲಿ. ಮರುದಿನ ಅವನು ಪುನಃ ಮತ್ತೆ ಬಂದನು. ಅತ್ತೆ ಹೊರಬಂದು ಹೇಳಿದರು, ಮಗ ನಾನು ನಿನಗೆ ಅರ್ಥ ಮಾಡಿಸಿ ಸುಸ್ತಾಗಿ ಹೋಗಿದೆ. ಇನ್ನು ಹೇಗೆ ನಿನಗೆ ಅರ್ಥ ಮಾಡಿಸಲಿ. ಇವಳು ನಮ್ಮ ಮಗನ ವಿಧವೆ ಹೆಂಡತಿ. ನಮ್ಮ ಊರಿನಲ್ಲಿ ವಿಧವೆಗೆ ಮದುವೆ ಮಾಡಿಸುವುದಿಲ್ಲ. ನಾವು ನಮ್ಮ ಊರಿನ ಸಂಪ್ರದಾಯದ ವಿರುದ್ಧ ಹೋಗುವುದಿಲ್ಲ. ಆಗ ಜಯದೀಪ್ ಹೇಳಿದರು, ಈ ಮಾತನ್ನು ನಾನು ಮೀನಾಕ್ಷಿಯ ಬಾಯಿಂದ ಒಮ್ಮೆ ಕೇಳಲು ಬಯಸುತ್ತೇನೆ. ಇದಕ್ಕೆ ಅತ್ತೆ ಸುಮ್ಮನಾಗಿ ಬಾಗಿಲು ಹಾಕಿಕೊಂಡರು. ಮಾರನೇ ದಿನ ಜಯದೀಪ್ ಪುನಃ ತನ್ನ ಇಬ್ಬರು ಸ್ನೇಹಿತರೊಂದಿಗೆ ಬಂದನು. ಅವರು ಹೇಳಿದರು, ಮೀನಾಕ್ಷಿಯನ್ನು ಹೊರಗೆ ಕರೆಯಿರಿ. ಅವಳ ಬಾಯಿಂದ ಒಮ್ಮೆ ನನಗೆ ಈ ಮದುವೆ ಬೇಡ ಎಂದು ಹೇಳಲಿ. ಅವಳು ಒಮ್ಮೆ ಈ ಮದುವೆ ಬೇಡ ಎಂದು ಹೇಳಿದರೆ ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ. ಒಂದು ವೇಳೆ ಅವಳು ತಿರಸ್ಕರಿಸದಿದ್ದರೆ ನಾನು ಅವಳನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಮದುವೆ ಮಾಡಿಕೊಳ್ಳುತ್ತೇನೆ. ಆಗ ಅತ್ತೆ ನನ್ನನ್ನು ಕೋಣೆಯಲ್ಲಿ ಕೂಡಿ ಹಾಕಿದ್ದರು. ಇದು ಮಿತಿಮೀರಿ ಹೋಗುತ್ತಿದೆ ಎನ್ನುತ್ತಾ ಅವರು ಬಾಗಿಲಲ್ಲಿ ಇಣುಕಿ ನೋಡಿ ಚಿಲಕ ಹಾಕಿಕೊಂಡರು. ನನ್ನನ್ನು ರಾತ್ರಿ ಪೂರ್ತಿ ಕೋಣೆಯಲ್ಲಿ ಕೂಡಿ ಹಾಕಲಾಯಿತು. ನನ್ನ ಕಿವಿಯಲ್ಲಿ ಅವನ ಮಾತುಗಳು ಪ್ರತಿಧ್ವನಿಸುತ್ತಿದ್ದವು. ಮೀನಾಕ್ಷಿ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ಗೌರವದಿಂದ ನಾನು ನಿನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಲು ಬಯಸುತ್ತೇನೆ. ನೀನು ಒಮ್ಮೆ ಹೇಳು, ನಿನಗೆ ಒಪ್ಪಿಗೆ ಇದೆಯೇ ಇಲ್ಲವೇ ಎಂದು. ಮರುದಿನ ಬೆಳಿಗ್ಗೆ ಕೆಲವು ಜನರು ತಮ್ಮ ಮನೆಯ ಬಾಗಿಲಲ್ಲಿ ಗುಂಪು ಸೇರಿದರು. ಅತ್ತೆ ಮಾವನವರು ಮುಜುಗರ ಅನುಭವಿಸಬೇಕಾಯಿತು. ಮಾವ ಜಯದೀಪ್ ಅವರ ಜೊತೆ ಜಗಳಕ್ಕೆ ನಿಂತರು. ನೀವು ಪ್ರತಿದಿನ ಇಲ್ಲಿಗೆ ಬಂದು ಏನು ತಮಾಷೆ ಮಾಡುತ್ತಿರುವುದು? ಜಯದೀಪ್ ಅವರು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಆ ರಾತ್ರಿ ಅತ್ತೆ ನನ್ನನ್ನು ಕರೆದು ಹೇಳಿದರು, ನೀನು ಈ ಮದುವೆಗೆ ಒಪ್ಪಿಕೊಂಡರೆ ನಮ್ಮ ಪಾಲಿಗೆ ನೀನು ಸತ್ತಂತೆ. ನಾನು ನಿಧಾನಕ್ಕೆ ಹೇಳಿದೆ, ನನ್ನ ಬಗ್ಗೆ ನಾನು ಯೋಚನೆ ಮಾಡಬಾರದೆ? ವಿಧವೆಯಾಗುವುದು ಒಂದು ಪಾಪವೇ? ನಿಮ್ಮ ಮಗನನ್ನು ನಾನು ಸಾಯಿಸಿದ್ದೀರಾ? ನೀವು ನನ್ನ ಯಾವ ಕೆಲಸಕ್ಕೆ ಸೇಡು ತೀರಿಸಿಕೊಳ್ಳುತ್ತಿದ್ದೀರಿ? ಅವರು ಹೇಳಿದರು, ಈ ಊರಿನಲ್ಲಿ ನೀನೇ ಮೊದಲ ವಿಧೇಯ ಅಲ್ಲ. ನಿನಗಿಂತ ಮೊದಲು ವಿಧೇಯ ಆದವರು ತಮ್ಮ ಎಲ್ಲ ಖುಷಿಯನ್ನು ತ್ಯಾಗ ಮಾಡಿ ಬದುಕುತ್ತಿದ್ದಾರೆ. ನಾನು ಸುಮ್ಮನಾಗಿ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದೆ, ನಾನು ಎಲ್ಲಿಯವರೆಗೆ ನನ್ನ ಜೀವನವನ್ನು ಬೇರೆಯವರ ಕೈಗೆ ಒಪ್ಪಿಸಿ ಬದುಕುವುದು? ಬೆಳಗಿನ ಸಮಯವಾಗಿತ್ತು. ನಾನು ಒಲೆ ಮೇಲೆ ಚಹಾ ಮಾಡಲು ಇಟ್ಟಿದ್ದೆ. ಬಾಗಿಲು ಜೋರಾದ ಶಬ್ದ ಮಾಡುತ್ತಿದ್ದರು. ಅತ್ತೆ ತಟ್ಟನೆ ಹೇಳಿದರು, ನೋಡು ಇವತ್ತು ಅದೇ ಹುಡುಗ ಬಂದಿದ್ದಾನ ಎಂದು. ನಾನು ತಲೆ ಮೇಲೆ ಸೆರಗು ಹಾಕಿಕೊಂಡು ನಿಧಾನಕ್ಕೆ ಬಾಗಿಲು ತೆರೆದೆ. ಅವರು ಬಾಗಿಲಲ್ಲಿ ನಿಂತಿದ್ದರು. ಈ ಬಾರಿ ಅವರ ಮುಖದಲ್ಲಿ ಕರುಣೆ ಆಗಲಿ ರಿಕ್ವೆಸ್ಟ್ ಆಗಲಿ ಇರಲಿಲ್ಲ. ಅವರು ತೀಕ್ಷ್ಣವಾಗಿ ಹೇಳಿದರು, ಇದು ತುಂಬ ಅತಿಯಾಯಿತು. ಸಾಕು ಮಾಡು. ನಿನ್ನ ಜೀವನ ಬೇರೆಯವರ ಕೈಗೆ ಒಪ್ಪಿಸಿ ಬದುಕುವುದನ್ನು ಬಿಡು. ನಾನು ಕ್ಷೀಣವಾದ ಧ್ವನಿಯಲ್ಲಿ ಹೇಳಿದೆ, ನೀನು ಇಲ್ಲಿಂದ ಹೊರಟು ಹೋಗು. ಅವನು ಹೇಳಿದನು, ನಾನು ಈಗ ಸುಮ್ಮನಿರುವುದಿಲ್ಲ. ನೀನು ನಿಜ ಹೇಳು. ಇವರು ನಿನ್ನನ್ನು ಬಂಧಿಸಿ ಇಟ್ಟಿಲ್ಲವೇ? ನಿನ್ನ ಹಕ್ಕನ್ನು ಹತ್ತಿಕ್ಕಿಲ್ಲವೇ? ನೀನು ಎಲ್ಲಿಯವರೆಗೆ ಸುಮ್ಮನಾಗಿ ಇಂತಹ ಜೀವನವನ್ನು ಸಾಗಿಸುತ್ತೀಯಾ? ನಾನು ಬಾಗಿಲು ಹಾಕಲು ಪ್ರಯತ್ನಿಸಿದೆ. ಅವನು ಬಾಗಿಲ ಮೇಲೆ ಕೈ ಹಾಕಿ ತಳ್ಳಿ ಹೇಳಿದನು, ನೀನು ನಿಜ ಹೇಳು. ನೀನು ಇಲ್ಲಿ ಸುಖವಾಗಿದ್ದೀಯಾ? ನನ್ನ ಜೊತೆ ಮದುವೆ ಮಾಡಿಕೊಳ್ಳುವುದು ನಿನಗೆ ಇಷ್ಟವಿಲ್ಲವೇ? ಅಷ್ಟರಲ್ಲಿ ಅತ್ತೆ ಜೋರಾಗಿ ಕೂಗಿದರು, ಬಾಗಿಲಲ್ಲಿ ನಿಂತು ಏನು ಮಾತುಕತೆ ನಡೆಸುತ್ತಿರುವೆ? ಬಾಗಿಲು ಹಾಕಿ ಒಳಗೆ ಬಾ. ನಾನು ಬಾಗಿಲಿನಿಂದ ಮುಂದೆ ಸರಿದು ಹೇಳಿದೆ, ಸಾಕು ಮಾಡು. ನನಗೆ ಇದೆಲ್ಲ ತುಂಬ ಕಷ್ಟದ ಕೆಲಸ. ಜಯದೀಪ್ ಕೊನೆಯ ಬಾರಿ ಹೇಳಿದನು, ನೀನು ಒಮ್ಮೆ ನಿನ್ನ ಹೃದಯದ ಮಾತನ್ನು ಕೇಳು. ಅವನು ಹಿಂತಿರುಗಿ ಹೋದನು. ನಾನು ಬಾಗಿಲು ಹಾಕಿ ಹಿಂತಿರುಗಿದೆ. ಹಿಂದೆ ಅತ್ತೆ ನಿಂತಿದ್ದರು. ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ ಅವನ ಜೊತೆ ಮಾತನಾಡಬೇಡ ಎಂದು. ಅವನು ಪುನಃ ಬಂದರೆ ನಾವು ನಿನ್ನನ್ನು ಮನೆಯಿಂದ ಹೊರ ಹಾಕುತ್ತೇವೆ. ನಾನು ಮೌನವಾಗಿ ಬಂದು ಅಡುಗೆ ಮನೆಯಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಂಡೆ. ಆದರೆ ನನ್ನ ಮನಸ್ಸಿನಲ್ಲಿ ಕೋಲಾಹಲ ಇದ್ದಿತು. ನನ್ನ ಎದುರು ನಿಂತು ಮೊದಲ ಸಲ ಯಾರೋ ಒಬ್ಬರು, ನೀನು ಬಯಸಿದರೆ ನಿನ್ನ ಜೀವನವನ್ನು ಬದಲಾಯಿಸುತ್ತೇನೆ ಎಂದು ಹೇಳಿರುವುದು. ಮರುದಿನ ನನ್ನ ಅಮ್ಮನ ಫೋನ್ ಬಂದಿತ್ತು. ಅಮ್ಮ ಕೇಳಿದರು, ಆ ಹುಡುಗ ನಿಮ್ಮ ಮನೆಗೆ ಬರುತ್ತಿದ್ದಾನೆ, ಇದು ಸತ್ಯವೇ? ನಾನು ಅಮ್ಮನಿಗೆ ನಡೆದ ಎಲ್ಲ ವಿಷಯವನ್ನು ಹೇಳಿದೆ. ಅಮ್ಮ ಹೇಳಿದರು, ಮಗಳೇ, ಅವನು ನಿನ್ನ ವಿಷಯದಲ್ಲಿ ತುಂಬ ಗಂಭೀರವಾಗಿದ್ದಾನೆ. ನಿನ್ನನ್ನು ಅವನು ತುಂಬ ಪ್ರೀತಿಸುತ್ತಿರಬಹುದು. ನಿನಗೆ ಒಂದು ಒಳ್ಳೆಯ ಜೀವನ ಕೊಡುತ್ತಾನೆ. ನಾವು ಬಂದು ನಿನ್ನ ಅತ್ತೆಯ ಮನೆಯವರೊಂದಿಗೆ ಮಾತನಾಡುತ್ತೇವೆ. ನಾವು ನಿನ್ನ ಜೊತೆಗಿದ್ದೇವೆ. ಇದನ್ನು ಕೇಳಿ ನನ್ನ ಕಣ್ಣು ಒದ್ದೆಯಾದವು. ಮರುದಿನ ನನ್ನ ಅಪ್ಪ ಅಮ್ಮ ನಮ್ಮ ಮನೆಗೆ ಬಂದರು. ಜೊತೆಗೆ ಪೊಲೀಸರನ್ನು ಕರೆದುಕೊಂಡು ಬಂದಿದ್ದರು. ಜೊತೆಗೆ ಜಯದೀಪ್ ಕೂಡ ಬಂದಿದ್ದರು. ಪೊಲೀಸರು ಬಂದಿದ್ದರಿಂದ ಇಡೀ ಊರಿನಲ್ಲಿ ಸಂಚಲನ ಉಂಟಾಯಿತು. ಊರಿನ ಮುಖ್ಯಸ್ಥರು ಬಂದಿದ್ದರು. ಪೊಲೀಸರು ಹೇಳಿದರು, ಹುಡುಗ ಹುಡುಗಿ ಈ ಮದುವೆಗೆ ಒಪ್ಪಿದರೆ ನೀವು ನಿಮ್ಮ ಸಂಪ್ರದಾಯವನ್ನು ಬದಲಾಯಿಸಬೇಕಾಗುತ್ತದೆ. ಇಲ್ಲದಿದ್ದರೆ ನಾವು ಆ್ಯಕ್ಷನ್ ತೆಗೆದುಕೊಳ್ಳಬೇಕಾಗುತ್ತದೆ. ಊರಿನ ಮುಖ್ಯಸ್ಥರು ಹೇಳಿದರು, ಈ ಹುಡುಗ ನಮ್ಮ ಊರಿಗೆ ಬಂದು ಎಲ್ಲರಿಗೂ ತೊಂದರೆ ಕೊಡುತ್ತಿದ್ದಾನೆ. ಈ ಹುಡುಗಿ ಈ ಹುಡುಗನನ್ನು ಮದುವೆಯಾಗಲು ಇಷ್ಟಪಡುತ್ತಿಲ್ಲ. ಅವಳು ತನ್ನ ಗಂಡನ ನೆನಪಿನಲ್ಲಿ ವಿಧೇಯ ಹೆಂಡತಿಯಾಗಿ ಈ ಊರಿನಲ್ಲಿ ಬದುಕಲು ಇಷ್ಟಪಡುತ್ತಿದ್ದಾಳೆ. ಜಯದೀಪ್ ಹೇಳಿದರು, ಸರ್, ಇದು ಸತ್ಯವಾದರೆ ಅವಳ ಬಾಯಿಂದ ಒಮ್ಮೆ ಈ ಮಾತನ್ನು ಹೇಳಿಸಿ. ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ. ಆಗ ನನ್ನನ್ನು ಕರೆಯಲಾಯಿತು. ಪೊಲೀಸರ ಎದುರು ನನಗೆ ಮಾತನಾಡಲು ಹೇಳಿದರು. ನನಗೆ ತುಂಬ ಭಯವಾಯಿತು. ಆದರೆ ಇಂದು ನಾನು ಧೈರ್ಯ ಮಾಡಿ ಹೋರಾಡಲೇಬೇಕಾಯಿತು.
ಒಮ್ಮೆ ನನ್ನನ್ನು ನನ್ನ ಅಪ್ಪ ಅಮ್ಮ ಇಲ್ಲಿಂದ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದ್ದರು. ಆದರೆ ನಾನೇ ಅವರ ಮಾತಿಗೆ ಒಪ್ಪಿಕೊಳ್ಳಲಿಲ್ಲ. ಆದರೆ ಈ ಬಾರಿ ಅವರು ನನ್ನ ಸಹಾಯಕ್ಕೆ ಪೊಲೀಸರನ್ನು ಕರೆದುಕೊಂಡು ಬಂದಿದ್ದರು. ಈ ಮನೆಯಲ್ಲಿ ನನ್ನ ಜೊತೆ ಹೀಗೆಲ್ಲ ನಡೆದುಕೊಂಡಿದ್ದರಿಂದ ಅದನ್ನು ನಾನು ಮರೆಯುವಂತಿಲ್ಲ. ಹೀಗಾಗಿ ನಾನು ಪೊಲೀಸರಿಗೆ ಹೇಳಿದೆ, ನಾನು ಜಯದೀಪ್ ಅವರನ್ನು ಮದುವೆಯಾಗುತ್ತೇನೆ. ನನ್ನ ಮಾತನ್ನು ಕೇಳಿ ಜಯದೀಪ್ ಮತ್ತು ನನ್ನ ಅಪ್ಪ ಅಮ್ಮನ ಮುಖದಲ್ಲಿ ನಗು ಅರಳಿತು. ಆದರೆ ಊರಿನ ಜನರು ದಂಗಾಗಿ ಹೋದರು. ಪೊಲೀಸರು ತಮ್ಮ ಸಮ್ಮುಖದಲ್ಲಿ ನನ್ನ ಮತ್ತು ಜಯದೀಪ್ ಅವರ ಮದುವೆ ಕಾನೂನಾತ್ಮಕವಾಗಿ ಮಾಡಿದರು. ನನಗೆ ಈ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅನಿವಾರ್ಯವಾಗಿತ್ತು. ನಾನು ಜೀವನ ಪೂರ್ತಿ ನನ್ನ ಗಂಡನ ವಿಧೇಯ ಪತ್ನಿಯಾಗಿ ಬದುಕಬಹುದಿತ್ತು. ಆದರೆ ನನ್ನ ಅತ್ತೆ ನನಗೆ ನೀಡಿರುವ ಶಿಕ್ಷೆಯನ್ನು ನನ್ನಿಂದ ಸಹಿಸಿಕೊಳ್ಳಲಾಗಲಿಲ್ಲ. ಈ ಊರಿನಲ್ಲಿ ವಿಧೇಯ ಹೆಂಗಸರ ಜೀವನ ತುಂಬ ಕೆಟ್ಟದಾಗಿತ್ತು. ಈ ವಿಷಯ ಪೊಲೀಸರಿಗೆ ತಿಳಿಯುತ್ತಿದ್ದಂತೆ ಅವರು ಮೀಡಿಯಾದವರಿಗೆ ಫೋನ್ ಮಾಡಿದರು. ಟಿವಿ ಚಾನೆಲ್, ನ್ಯೂಸ್ ಪೇಪರ್ಗಳಲ್ಲಿ ಈ ಸುದ್ದಿ ಪ್ರಸಾರವಾಯಿತು. ಮೀಡಿಯಾದವರು ನಮ್ಮ ಊರಿಗೆ ಬಂದು ನಮ್ಮ ಊರಿನ ಮುಖ್ಯಸ್ಥರ ಇಂಟರ್ವ್ಯೂ ತೆಗೆದುಕೊಂಡರು. ಇದರಿಂದ ಮುಖ್ಯಸ್ಥರು ಅವಮಾನಕ್ಕೆ ಒಳಗಾದರು. ಹೀಗಾಗಿ ಅವರು ಹಳೆಯ ಸಂಪ್ರದಾಯವನ್ನು ಕೊನೆಗೊಳಿಸಿದರು. ಹೀಗೆ ಮಾಡದಿದ್ದರೆ ಮುಂದೆಯೂ ಈ ಊರಿನಲ್ಲಿ ವಿಧವೆಯರು ಸ್ವತಂತ್ರವಾಗಿ ಬದುಕುವ ಹಕ್ಕನ್ನು ಕಿತ್ತುಕೊಳ್ಳಲಾಗುತ್ತಿತ್ತು. ಈ ವಿಷಯವಾಗಿ ಪೊಲೀಸರು ತನಿಖೆ ಮಾಡಲು ಸಿದ್ಧರಿದ್ದರು. ನನ್ನ ಅತ್ತೆ ಮಾವ ಊರಿನ ಸಂಪ್ರದಾಯದ ಹೆಸರಿನಲ್ಲಿ ಮತ್ತು ತಮ್ಮ ಗೌರವದ ಹೆಸರಿನ ಮಗಳಂತ ಸೊಸೆಯನ್ನು ಬಂಧನದಲ್ಲಿ ಇಟ್ಟಿರುವುದರಿಂದ ಅವರು ಮುಜುಗರಕ್ಕೆ ಒಳಗಾಗಬೇಕಾಯಿತು. ಇದು ಎಲ್ಲಿಯ ನಿಯಮವಾಗಿತ್ತು? ಸೊಸೆ ವಿಧವೆಯಾಗಿ ಅತ್ತೆ ಮನೆಯಲ್ಲಿ ಬದುಕಿ ಗಂಡನ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡುವುದು. ಗಂಡನಿಗೆ ಸ್ವರ್ಗ ಸಿಗಬಹುದು, ಆದರೆ ಹೆಂಡತಿಗೆ ಈ ಊರಿನ ಜನರು ಬದುಕಿರುವಾಗಲೇ ನರಕವನ್ನು ತೋರಿಸುತ್ತಿದ್ದರು. ನಾನು ನನ್ನ ಅಪ್ಪ ಅಮ್ಮನಿಗೆ ಧನ್ಯವಾದ ಹೇಳಿದೆ. ಅವರು ಜಯದೀಪ್ ಜೊತೆಗೂಡಿ ಪೊಲೀಸರನ್ನು ಕರೆದುಕೊಂಡು ಬಂದಿದ್ದರು. ಪೊಲೀಸರು ನನಗೆ ತುಂಬ ಸಹಾಯ ಮಾಡಿದರು. ಹೀಗೆ ನನ್ನ ಮದುವೆ ಜಯದೀಪ್ ಜೊತೆ ನಡೆಯಿತು. ಜಯದೀಪ್ ನನ್ನನ್ನು ಕರೆದುಕೊಂಡು ತಮ್ಮ ಮನೆಗೆ ಬಂದರು. ನಗರಕ್ಕೆ ಬಂದು ನಾನು ನೆಮ್ಮದಿಯ ಉಸಿರು ಬಿಟ್ಟೆ. ಜಯದೀಪ್ ನನಗೆ ಒಂದು ಸುಂದರವಾದ ಬದುಕನ್ನು ನೀಡಿದರು. ಅವರ ಜೊತೆ ನನ್ನ ಹೊಸ ಜೀವನ ಶುರುವಾಯಿತು. ತುಂಬ ದಿನಗಳ ನಂತರ ನಾನು ಬಣ್ಣದ ಸೀರೆ ಉಟ್ಟಿದ್ದೆ. ನನಗೆ ಜೈಲಿನಿಂದ ಹೊರಗೆ ಬಂದಂತೆ ಅನಿಸುತ್ತಿತ್ತು. ಜಯದೀಪ್ ನನಗೆ ಬದುಕುವ ಹೊಸ ಆಸೆಯನ್ನು ತುಂಬಿದರು. ಅವರು ನನ್ನ ಜೀವನದಲ್ಲಿ ಬರದಿದ್ದರೆ ನಾನು ಅತ್ತೆ ಮನೆಯ ನರಕದಿಂದ ಹೊರಬರಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಹೊರಗಿನ ಪ್ರಪಂಚವನ್ನು ನೋಡುತ್ತಿರಲಿಲ್ಲ. ನನ್ನ ಪತಿಯ ನಿಧನದ ನಂತರ ನನಗೆ ಈ ಮನೆಯ ಋಣ ತೀರಿತು. ಜಯದೀಪ್ ಜೊತೆ ಬದುಕುವ ಋಣಾನುಬಂಧ ಇತ್ತು. ಅವನ ತಂದೆ ತಾಯಿಗಳು ತುಂಬ ಒಳ್ಳೆಯವರು. ಅವರು ವಿದ್ಯಾವಂತರು. ನನ್ನನ್ನು ತೆರೆದ ಮನಸ್ಸಿನಿಂದ ಒಪ್ಪಿಕೊಂಡು ಮಗಳಂತೆ ನೋಡಿಕೊಳ್ಳುತ್ತಿದ್ದಾರೆ. ಇದು ನಾನು ವಿಧೇಯಾಗಿ ಬದುಕಿದ ಜೀವನದ ಕಥೆಯಾಗಿದೆ. ಈ ಕಥೆ ನಿಮಗೆ ಹೇಗೆ ಅನಿಸಿತು? ನಮ್ಮ ಕಥೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.